ಫೀಬಾ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ನಾನು ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾನು ಶೀಬಾ. ನಮ್ಮ ಭಾರತ ದೇಶದಲ್ಲಿ ವರದಕ್ಷಿಣೆ ಅನ್ನುವಂಥದ್ದು ಬಹಳವಾಗಿ ವೇಗವಾಗಿ ಹೋಗ್ತಾ ಇರುವಂಥ ಒಂದು ವಿಷಯ. ಯಾವುದೇ ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋದಾಗ ಆಕೆ ಅನುಭವಿಸ್ತಾ ಇರುವಂತಹ ಒಂದು ನೋವು ಒಂದು ವರದಕ್ಷಿಣೆ ಅನ್ನುವಂತಹ ವಿಚಾರದಲ್ಲಿ. ಯಾಕೆ ಹೆಣ್ಣು ಈ ರೀತಿಯಾದಂಥ ಒಂದು ಸಮಸ್ಯೆಗೆ ಒಳಗಾಗಬೇಕು, ಆಕೆಯ ಸಮಸ್ಯೆಗೆ ಒಳಗಾದಾಗ ಆಗುವಂತಹ ಪರಿಸ್ಥಿತಿ ಯಾವ ರೀತಿಯಲ್ಲಿರ್ತದೆ, ಮತ್ತು ಈ ಒಂದು ವರದಕ್ಷಿಣೆಯಿಂದ ಯಾವ ರೀತಿಯಲ್ಲಿ ಆಕೆ ಕಿರುಕುಳದಿಂದ ಯಾವ ರೀತಿಯಲ್ಲಿ ಆಕೆ ಹೊರಗೆ ಬರ್ಬೋದು, ಅದಕ್ಕೆ ಕಾನೂನಿನ ಪ್ರಕಾರವಾಗಿ ಯಾವ ರೀತಿಯಾದಂಥ ಒಂದು ಶಿಕ್ಷೆಗಳು ಉಂಟು. ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ಅನ್ನುವಂಥದ್ದು ಅದು ತಪ್ಪು ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಆದರೂ ಕೂಡ ಅದನ್ನು ಇನ್ನೂ ಚಾಲನೆಯಲ್ಲೇ ಇಟ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ವರದಕ್ಷಿಣೆ ಅಂತ ಹೇಳುವಾಗಲೇ ಬಹಳ ರೀತಿಯಲ್ಲಿ ನಾವು ಅನೇಕ ಸಮಸ್ಯೆಗಳಲ್ಲಿ ಒಳಗಾದಂತಹ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿಗಳನ್ನು ನಾವು ಕೇಳಿದ್ದೇವೆ, ನೋಡ್ತಾ ಇದ್ದೇವೆ ಕೂಡ. 2022 ಪ್ರಕಾರ ಈ ಒಂದು ವರದಕ್ಷಿಣೆ ಮುಖಾಂತರವಾಗಿ ಆದಂಥ ಒಂದು ಮರಣಗಳು ಎಷ್ಟು ಅಂತ ನೋಡುವಾಗ 6450. ಪ್ರತಿ ದಿನಕ್ಕೆ 20 ಸಾವು ಆಗ್ತದೆ. ಇದು 2022ನೇ ಇಸ್ವಿಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರವಾಗಿ ಇರುವಂತಹ ಒಂದು ನಂಬರ್. ಈ ಒಂದು ಡಿಸೆಂಬರ್ 2023ರಿಂದ 25 ಅದರಲ್ಲಿ ಬಂದಂತಹ ಒಂದು ರಿಪೋರ್ಟ್ ಏನು ಅಂತ ನೋಡುವಾಗ 719 ಡೌರಿ ಕೇಸ್ ರಿಲೇಟ್ ಆದಂತಹ ಒಂದು ಮರಣಗಳು ಆಗಿದೆ. ಈ ಡೌರಿ ಹರಾಸ್ಮೆಂಟ್ ಕೂಡ ಇದೆ. ಅಂದರೆ ಈ ವರದಕ್ಷಿಣೆ ಮುಖಾಂತರವಾಗಿ ಆದಂತಹ ಹಿಂಸೆಗಳಿಗೆ ಒಳಗಾದಂತಹ ಒಂದು ಕೇಸಸ್ನ ನಾವು ನೋಡುವಾಗ 2024ರಲ್ಲಿ 4383 ಕಂಪ್ಲೇಂಟ್ಸ್ಗಳಾಗಿದೆ, ಮತ್ತು 282 ರಿಪೋರ್ಟ್ಗಳು ಆಗಿದೆ. ಇದು ಬರೀ ಸ್ಟ್ಯಾಟಿಸ್ಟಿಕ್ಸ್ ಮೂಲಕವಾಗಿ ಇರುವಂತಹ ಒಂದು ನಂಬರ್ಗಳು. ಈ ನಂಬರ್ ಬಿಟ್ಟು ಅನೇಕ ಕೇಸಸ್ಗಳು ಆಗಿರಲೂಬಹುದು. ಅದು ನಮ್ಮ ಒಂದು ಗಮನಕ್ಕೆ ಬಾರದೇ ಇರುವಂಥ ವಿಷಯ. ಹಾಗಾಗಿ ಈ ಡೌರಿಯ ಎಲ್ಲ ವಿಚಾರಗಳು, ಡೌರಿ ಅಂದರೆ ವರದಕ್ಷಿಣೆ ತಗೊಳ್ಳುವಂತಹ ವ್ಯಕ್ತಿಗಳು ಮತ್ತು ಕೊಡುವಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಪನಿಷ್ಮೆಂಟ್, ಅಂದರೆ ಕೋರ್ಟ್ನ ಮುಖಾಂತರವಾಗಿ, ಕಾನೂನಿನ ಮುಖಾಂತರವಾಗಿ ಯಾವ ರೀತಿಯಾದಂಥ ಶಿಕ್ಷೆಗೆ ಒಳಗಾಗ್ತಾರೆ, ಏನೇನು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ನಾವು ತಿಳಿಸ್ತಾ ಇದ್ದೇವೆ ವೀಕ್ಷಕರೇ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ಜಾಗರೂಕತೆಯಿಂದ ಇದನ್ನು ವೀಕ್ಷಿಸಬೇಕು, ಮತ್ತು ಇದರಲ್ಲಿ ನಾವು ಕೊಡುವಂತಹ ಮಾಹಿತಿಗಳನ್ನು ನಿಮ್ಮ ಒಂದು ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಕುಟುಂಬಗಳಲ್ಲಿರುವಂತಹ ಜನರಿಗೆ ಅದನ್ನು ನೀವು ಪರಿಚಯಿಸಬೇಕಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ ಶ್ರೀಮತಿ ಗೀತಾ ಫ್ಲಾರೆನ್ಸ್ ಅವರು, ಅಡ್ವೊಕೇಟ್ ಆಗಿದ್ದಾಗೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ನಾನು ಸಲ್ಲಿಸ್ತೇನೆ. ವೀಕ್ಷಕರೇ, ಇವರ ಮುಖಾಂತರವಾಗಿ ನೀವು ಅನೇಕ ಮಾಹಿತಿಗಳನ್ನು ಈಗ ಕೇಳಿಸ್ಕೊಳ್ಳಿಕ್ಕಿದ್ದೀರಿ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹಾಗೆ ಮೊದಲನೇದಾಗಿ ನಮ್ಮ ಗೀತಾ ಮ್ಯಾಮ್ ಅವರಿಗೆ ನಿಮ್ಮ ಒಂದು ಇಂಟ್ರೊಡಕ್ಷನನ್ನು ನೀವು ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಆ್ಯಸ್ ಅನ್ ಅಡ್ವೊಕೇಟ್ ನಿಮ್ಮ ಒಂದು ಪ್ರೊಫೆಷನ್ ಯಾವ ರೀತಿಯಲ್ಲಿ, ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂಥ ಒಂದು ಕೇಸಸ್ಸಲ್ಲಿ ನೀವು ಅದನ್ನು ನೀವು ತಗೊಳ್ತಾ ಇದ್ದೀರಾ, ನಿಮ್ಮ ಕೆಲಸ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನೀವು ಹೇಳಿ. ನಮಸ್ಕಾರ ವೀಕ್ಷಕರೇ. ನಂದು ಇದು ಒಂದು ವಕೀಲ ವೃತ್ತಿ ಬಂದು ಒಂದು 15 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೇ ಇದ್ದೀನಿ. ಬಟ್ ವರ್ಷ ನೋಡಿದ್ರೆ ಯಾವುದ್ರಲ್ಲೂ ಇಂಪ್ರೂವ್ಮೆಂಟ್ ಸಹ ಇಲ್ಲ, ಮತ್ತು ಚೇಂಜಸ್ಸು ಇಲ್ಲ ಅಂತ ನನಗೆ ಕಾಣುತ್ತೆ. ಆ್ಯಂಡ್ ನಮ್ಮ ಸರ್ಕಾರಕ್ಕಾಗಲಿ ಕಾನೂನಿನ ಇದು ಏನಾದರೂ ಪ್ರೊವಿಷನ್ಸ್ನ ಚೇಂಜ್ ಮಾಡಿ ಇಂಪ್ರೂವ್ಮೆಂಟ್ ತಗೋಬೇಕು ಅಂತಲೇ ನಾವೆಲ್ಲ ಅಂದ್ಕೊಳ್ತಾ ಇರೋದು. ಯಾಕಂದರೆ ಒಂದು ಮಗುವಿನ ಜೀವದ ಪ್ರಶ್ನೆ ಇದು. ಇದು ಬಂದು ವರ್ಷ ದಾಟ್ತಾ ಇದ್ದಂಗೆ ಜಾಸ್ತಿನೇ ಆಗ್ತಾ ಇದೆ ಕ್ರೈಮ್ಸು ಅಬೌಟ್ ಡೌರಿ. ವೆರಸ್ ಯಾವ ಥರ ನಮ್ಮ ಸರ್ಕಾರ ಮುಂದೆ ಬಂದು ಇರೋ ಕಾನೂನನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಆದಷ್ಟು ಬೇಗ ಇದಕ್ಕೆಲ್ಲ ಕಡೆ ಕಾಣಿಸ್ಬೇಕು ಅನ್ನೋದೇ ನಮ್ಮ ಇಚ್ಛೆ. ಆಮೇಲೆ ಪ್ರತಿ ಭಾರತೀಯರ ಇಚ್ಛೆನೂ ಅದೇ. ತಂದೆ ತಾಯಿಗಳಂತೂ ಭಾಳ ನೊಂದು
ತುಂಬ ದುಃಖದಲ್ಲಿದ್ದಾರೆ. ಯಾವ ಥರ ನಾವು ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋದೇ ನಮ್ಮಂಥವ್ರ ಒಂದು ಗುರಿ ಅಂತ ಹೇಳ್ಬೋದು. ಓಕೆ. ಆಸ್ ಅ ಲೀಗಲ್ ಅಡ್ವೊಕೇಟ್ ನನ್ನ ಇಚ್ಛೆ ಏನು ಅಂದರೆ, ನಮಗೂ ಹೆಣ್ಮಕ್ಳು ಇರ್ತಾರೆ, ಬೇರೆಯವ್ರ ಹೆಣ್ಮಗುನು ನಮ್ಮಂಥ ಮಕ್ಕಳೇ, ಅವ್ರಿಗೆ ಯಾವ ಥರ ನ್ಯಾಯ ತೆಗೆಸ್ಕೊಡ್ಬೋದು ಅನ್ನೋದೇ ನಂದು ಮೇನ್ ಗುರಿ. ಓಕೆ. ಮಕ್ಕಳು ಅಥವಾ ಹೆಣ್ಮಕ್ಳು ಮೋಸ್ಟ್ಲಿ ಐ ಕಾನ್ಸಂಟ್ರೇಟ್ ಆನ್ ಕೇಸಸ್ ಪರ್ಟೇನಿಂಗ್ ಟು ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಕ್ರಿಮಿನಲ್ ಕೇಸ್ ಬಂದಾಗ ಹೆಣ್ಮಕ್ಳಿಗೆ ಯಾವ ಥರ ನಾವು ಸಹಾಯ ಮಾಡ್ಬೋದು, ಒಂದು ಹೆಂಗಸಾಗಿ ಯಾವ ಥರ ಅವ್ರನ್ನ ಹೆಲ್ಪ್ ಮಾಡ್ಬೋದು ಈ ಥರ ವಿಷಯದಲ್ಲಿ. ಆಮೇಲೆ ಅವರು ಆ ಲೆವೆಲ್ಗೆ ಹೋಗಿ ಸತ್ತ ಮೇಲೆ ನಾವು ಏನು ನ್ಯಾಯ ಕೊಡ್ಸಿನೂ ಏನು ಪ್ರಯೋಜನ ಇಲ್ಲ. ಇದ್ದಂಗೆ ಯಾವ ಥರ ನಾವು ಈ ವರದಕ್ಷಿಣೆ ಇದನ್ನ ಕೊನೆ ಕಾಣಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಓಕೆ. ಬಹಳ ಸಂತೋಷ ಮ್ಯಾಮ್. ನೀವು ಆ್ಯಸ್ ಅನ್ ಅಡ್ವೊಕೇಟ್ ಲೀಗಲ್ ಆಗಿ ಈ ಒಂದು ವರದಕ್ಷಿಣೆ ಕೇಸಸ್ ಅಂದರೆ ಮುಖ್ಯವಾಗಿ ಕುಟುಂಬಗಳ ಮಧ್ಯದಲ್ಲಿ ಇರುವಂತಹ ಒಂದು ಕ್ರಿಮಿನಲ್ ಕೇಸಸನ್ನು ನೀವು ತಗೊತಾ ಇದ್ದೀರಾ, ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಈಗ ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವರದಕ್ಷಿಣೆ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನು ನಿಮ್ಮ ಮೂಲಕ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಆಸೆ ಇದೆ. ನಮ್ಮ ವೀಕ್ಷಕರುಗಳು ಕೂಡ ನೀವು ಯಾವ ಕಾನೂನಿನ ಪ್ರಕಾರವಾಗಿ ಈ ಒಂದು ವರದಕ್ಷಿಣೆ ಬಗ್ಗೆ ನಿಮ್ಮ ಮಾಹಿತಿಗಳು ಏನೇನಿದೆ, ಕಾನೂನಲ್ಲಿ ಏನೇನು ಅದು ಪನಿಷ್ಮೆಂಟ್ಸ್ ಆಗಿರ್ಬೋದು, ಅಥವಾ ಕಾನೂನಿನ ಪ್ರಕಾರವಾಗಿ ಒಂದು ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಆಕೆ ತನ್ನ ಒಂದು ಪ್ರಾಣವನ್ನು ಉಳಿಸ್ಕೊಳ್ಬಹುದು ಅನ್ನುವಂಥ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಈ ಒಂದು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ಅಂದರೆ ಏನು? ಈಗ ನನಗೆ ಈ ಅವಕಾಶ ಕೊಟ್ಟಿದ್ದಂಥ ಫೀಬಾ ಸಂಸ್ಥೆಯವರಿಗೆ ನಾನು ಚಿರಋಣಿ. ಯಾಕಂದರೆ ನಮಗೆ ಯಾವಾಗೂ ಎಷ್ಟೋ ತಲೆಯಲ್ಲಿ ಇರುತ್ತೆ ಈ ಥರ ಮಾಡಬೇಕು, ಎಲ್ಲ ರೀಚ್ ಮಾಡಿ ಕಾನೂನಿಗೆ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ. ಬಟ್ ಈಗಾಗಲೇ ಇರೋ ಕಾನೂನನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ನಾವು ಬಂದು ನಿಮ್ಮಂಥ ಅವ್ರಿಗೆ ಎಕ್ಸ್ಪೋಸ್ ಮಾಡಿ ಯಾವ ಥರ ನಾವು ಒಳ್ಳೇದು ಮಾಡ್ಬೋದು ಅನ್ನೋದೇ ನಮ್ಮ ಉದ್ದೇಶ ಇರೋದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಾನು ಫೀಬಾ ಸಂಸ್ಥೆಯವರಿಗೆ ಚಿರಋಣಿ. ಈಗ ನೀವು ಕೇಳಿದ ಪ್ರಶ್ನೆಗೆ ವರದಕ್ಷಿಣೆ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ. ಹೌದು. ಅದು ವರದಕ್ಷಿಣೆ ಅಂದ್ರೆ ಮೀನಿಂಗು ವರನ್ಗೆ ಕೊಡೋ ಪ್ರೆಸೆಂಟ್ಸು, ಗಿಫ್ಟು, ಅಥವಾ ತಂದೆ ತಾಯಿ ಹೆಣ್ಮಕ್ಳನ್ನ ಎತ್ತವರು ನನ್ಗೆ ಹೆಣ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಪದ್ಧತಿನ ರೂಢಿಸ್ಕೊಂಡ್ ಬಂದಿದ್ದಾರೆ ಇಷ್ಟು ಕಾಲ. ಆ್ಯಕ್ಚುಲಾಗಿ ಇದು ಇವತ್ತು ನಿನ್ನೆದು ಇದು ಅಲ್ಲ ಪ್ರಾಬ್ಲಮ್ಮು. ಇದು ಬಂದು ಸುಮಾರು 1500ರಿಂದ 5000 BC 5000ರಿಂದ 1500ರಿಂದನೇ ಬಂದಿದೆ. ವೇದಿಕ್ ಪೀರಿಯಡಿಂದನೇ ಈ ಅಭ್ಯಾಸಗಳು ಇದೆ ಅಂತ ನಮ್ಮ ಹಿಸ್ಟ್ರಿ ಹೇಳ್ತಾ ಇದೆ. ಓಕೆ. ಆಮೇಲೆ ಇತಿಹಾಸ ಅದು ಬಂದು ಫಸ್ಟಲ್ಲಿ ಸ್ತ್ರೀದಾನ ಅಂತ ಇತ್ತು. ಸ್ತ್ರೀದಾನ ಅಂದರೆ ಅವರು ಹೆಣ್ಣು ಮಗುಗೆ ತಂದೆ ತಾಯಿ ಪ್ರೀತಿಯಿಂದ ಆಕೆಗೊಂದು ಫೈನಾನ್ಷಿಯಲ್ ಹೆಲ್ಪ್ ಆಗಲಿ ಅನ್ನೋದ್ರಿಂದ ಒಡವೆ ಆಗಲಿ, ಆಸ್ತಿ ಆಗಲಿ, ಓಕೆ, ಏನೋ ಕಾಸ್ಟ್ಲಿ ಇದು ಗಿಫ್ಟ್ಸು ಕೊಡೋದೆಲ್ಲ ಪದ್ಧತಿ ಮಾಡ್ಕೊಂಡು ಬಂದಿದ್ರು. ಅದು ಕ್ರಮಣ ಏನಾಯ್ತು ಅಂದರೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲಿರಲಿಲ್ಲ. ಬರೀ ಗಂಡು ಮಕ್ಳು ಕೊಡೋರು ಹೆಣ್ಮಕ್ಳಿಗೆ ಈ ಥರ ಎಲ್ಲ ಒಡವೆ ಸೆಕ್ಯೂರಿಟಿಗೆ ಅವ್ರೊಂದು ಫೈನಾನ್ಷಿಯಲ್ ಹೆಲ್ಪ್ ಆಗಲಿ ಅಂತ ಅದು ಕೊಡೋಕೆ ಸ್ಟಾರ್ಟ್ ಮಾಡಿ ಅಭ್ಯಾಸ ಮಾಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ಚಾರಿಟಿ ಅಂದರೆ ದೊಡ್ಡ ಸಾಹುಕಾರ ಮನೆಯವರು ಒಂದು ಬಡ ಕುಟುಂಬದಲ್ಲಿ ಒಂದು ಮಗು ಮದುವೆ ಆಗುತ್ತೆ ಅಂದರೆ ಅವ್ರು ಆ ರೂಢಿ ಮಾಡ್ಕೊಂಡ್ರು ಆ ಮಗುಗೆ ಹೆಲ್ಪ್ ಮಾಡಬೇಕು ಅಂತ. ಅವ್ರೇನೋ ಒಂದು ಆ ಮಗುಗೆ ಯೂಸ್ ಆಗುವಂಥದ್ದು ಆಸ್ತಿ ರೂಪದಲ್ಲೋ ಇಲ್ವಾ ಕಾಸು ರೂಪದಲ್ಲಿ ಇಲ್ಲ ಒಡವೆ ರೂಪದಲ್ಲಿ ಅವ್ರು ಕೊಡೋಕೆ ಆರಂಭ ಮಾಡಿದ್ರು. ಮತ್ತು ಇನ್ನೊಂದು ಬಂದು ಮೊನಾಸ್ಟಿಕ್ ಲೈಫ್ ಅಂತ ಹೇಳ್ತಾರೆ. ಅದು ಬಂದು ಸನ್ಯಾಸಿಗಳು ಅಥವಾ ಕನ್ಯಾಸ್ತ್ರೀಗಳು ಆಗೋ ಟೈಮ್ಗೆ ಆ ಹೆಣ್ಮನೆ ಮಕ್ಕಳಿಂದ ಆ ಅಪ್ಪ ಅಮ್ಮ ಅವರು ಕೊಡೋರು. ಓಕೆ, ಅವ್ರು ಯಾವ ಸಂಸ್ಥೆಗೆ ಹೋಗಿ ಸೇರ್ಕೊಳ್ತಾರೆ ಅವ್ರಿಗೆ ಅದೊಂದು ಸೆಕ್ಯೂರಿಟಿ ಥರ ಅವ್ರಿಗೆ ಕೊಡ್ತಾ ಇದ್ರು. ಅದಾದ ನಂತರ ನಮ್ಮ ಬ್ರಿಟಿಷ್ ಎಂಪೈರು ಬ್ರಿಟಿಷ್ ರೂಲಲ್ಲಿ ಇದ್ದಾಗ ಅವರು ಒಂದು ಪದ್ಧತಿ ಸ್ಟಾರ್ಟ್ ಮಾಡಿದರು. ಈಗ ಅವರು ಹೆಣ್ಮಗು ಮದುವೆ ಆಗಬೇಕು ಅಂದರೆ ಪೋರ್ಚುಗೀಸ್ ಅವರು ಈ ಬಾಂಬೆ ಏನು ಹೇಳ್ತೀರಾ ಪ್ರಾವಿನ್ಸಸ್ ಅದು ನಿಮಗೆ ಕೊಡ್ತೀವಿ ಅಂತ ಬ್ರಿಟಿಷ್ ಅವ್ರಿಗೆ ಹೇಳಿ ಅವ್ರ ಹೆಣ್ಮಗುನ ಅಲ್ಲಿ ಕೊಡೋದು, ಆ ಥರ ಪದ್ಧತಿ ಇದ್ದಿದ್ದು ಮುಂಚೆ. ಬಟ್ ಈಗ ಕ್ರಮಣ ಏನಾಗಿ ಬಂದ್ಬಿಟ್ಟಿದೆ ಅಂದರೆ ವೆಲ್ತ್ ಸ್ಟೇಟಸ್ ನೋಡಿಕೊಂಡು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಯಾರು ಗಂಡು ಮನೆಯವರು. ಓಕೆ. ಸೊ ಈಗ ಅದು ಕೊಟ್ಟರೆ ಓಕೆ, ಬಟ್ ಅಷ್ಟು ಸಾಲಲ್ಲ, ಯಾರಿಗೆ ಎಷ್ಟು ಕೊಟ್ಟರು ಸಾಲಲ್ಲ ಲೋಕದಲ್ಲಿ. ಸೊ ಹೀಗಾಗಿ ಏನಾಗಿದೆ ಅಂದರೆ
ಹಿಂಸೆ ಪಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೋಗಿ ತಗೊಂಬ ಇದು ತಗೊಂಬ ಅದು ತಗೊಂಬ ಅಂತ. ಅದು ಬಂದು ಈ ಮಟ್ಟಕ್ಕೆ ಬಂದಿದೆ ಅಂದರೆ ಐದರ್ ಹೆಣ್ಮಗು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ತಡ್ಕೊಳಕ್ಕಾಗದೆ, ಅಥವಾ ಗಂಡನ ಮನೆಯಿಂದ ಕಿರುಕುಳಗಳು, ಈ ಇಲ್ಲಾಂದರೆ ಅವ್ರಿಗೆ ಜಾಸ್ತಿ ತರಲ್ಲ ರಿವೋಲ್ಟ್ ಮಾಡಿದ್ರೆ ಹೆಣ್ಮಕ್ಳು ಅವ್ರನ್ನ ಸುಟ್ಟಿ ಬೂದಿ ಮಾಡಲಿಕ್ಕೆ ಆ ಲೆವೆಲ್ಗೆ ಹೊರಟಿದ್ದಾರೆ ನಮ್ಮ ಸಮಾಜದಲ್ಲಿ. ಓಕೆ. ಈಗ ವರದಕ್ಷಿಣೆಯನ್ನ ನೀವು ಅದನ್ನ ಬಿಡಿಸಿ ನೀವು ಹೇಳಿದ್ರಿ. ವರ ಅಂತಂದ್ರೆ ಗಂಡು ಮತ್ತೆ ದಕ್ಷಿಣೆ ಅಂತಂದಾಗ ಅದು ಪ್ರೆಸೆಂಟೇಷನ್. ಹೆಣ್ಣು ಮಗಳಿಗೆ ಕೊಡುವಂತಹ ಒಂದು ಹೆಣ್ಣಿನ ಮನೆಯವರು ಕೊಡುವಂತಹ ಒಂದು ಪ್ರೆಸೆಂಟೇಷನ್ ಆಗಿರಬಹುದು, ಅದು ವಸ್ತು ರೂಪದಲ್ಲಾಗಿರ್ಬೋದು, ಹಣದ ರೂಪದಲ್ಲಾಗಿರ್ಬೋದು, ಅದನ್ನ ಎಲ್ಲ ಆಸ್ತಿ. ಬಟ್ ಅದನ್ನ ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ಅದನ್ನ ಕಡ್ಡಾಯವಾಗಿ ವರನ ಮನೆಯವರು ಮಾಡ್ಕೊಳ್ತಾ ಇರುವಂತ ಒಂದು ಪದ್ಧತಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಪದ್ಧತಿಯನ್ನ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಹೌದು ಅಲ್ವಾ? ಅದನ್ನ ಪ್ರೆಸೆಂಟೇಷನ್ ಅಲ್ಲ ಇವಾಗ ಅದು. ಹೌದು. ಖಂಡಿತವಾಗಿ ಅದು ಪ್ರೆಸೆಂಟೇಷನ್ ಆಗ್ತಾ ಇಲ್ಲ, ಅವ್ರ ಇಚ್ಛೆಯಿಂದ ಕೊಡ್ತಾ ಇಲ್ಲ, ಬಲವಂತ ಮಾಡ್ಬಿಟ್ಟು ಬಲವಂತವಾಗಿ ತಗೊಳ್ತಾ ಇರುವಂತ ಒಂದು. ಸೊ ಹಾಗಾಗಿ ಈಗ ಕೊಡುವವರಿಗೂ ಅಥವಾ ತಗೊಳ್ಳುವವರಿಗೂ ಇಬ್ರಿಗೂ ಶಿಕ್ಷೆ ಇದೆಯಾ ಕಾನೂನು ಪ್ರಕಾರ? ಖಂಡಿತ ಶಿಕ್ಷೆ ಇದೆ. ಓಕೆ. ಅದು ಬಂದು ನಾನು ಕೆಲವು ಹೇಳ್ತೀನಿ ನಿಮ್ಮ ಮಾಹಿತಿಗಾಗಿ. ಒಂದು ಬಂದು ಡೌರಿ ಪ್ರಾಹಿಬಿಷನ್ ಆಕ್ಟ್ ಆಫ್ 1961 ಅಂತ ಹೇಳ್ತೀವಿ. ಸೆಕ್ಷನ್ 4 ಅಲ್ಲಿ ಕೊಡುವವ್ರಿಗೂ ತಕೊಳ್ಳೋರ್ಗು ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಅದು ಬಂದು ಇಂಪ್ರಿಸನ್ಮೆಂಟ್ ಆಗ್ಬೋದು, 6 ತಿಂಗಳು ಇಂಪ್ರಿಸನ್ಮೆಂಟ್, ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷ. ಮಿನಿಮಮ್ 6 ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷ, ಅಥವಾ ಫೈನ್ 10,000 ರೂಪಾಯಿ. ಇಲ್ಲ, ಫೈನು ವಿತ್ ಫೈನ್ ಇಲ್ಲ ಅಂದ್ರೆ 2 ಕೊಡ್ಬೇಕಾಗುತ್ತೆ ಅವರು. ಓಕೆ. ಶಿಕ್ಷೆನೂ ತಕೊಂಡು 2 ವರ್ಷ ಜೈಲು ಪ್ಲಸ್ ಫೈನು ಕಾನೂನು ಪ್ರಕಾರ. ಸರಿ, ಅದು ಒಂಥರ ಶಿಕ್ಷೆ ಅವ್ರಿಗೆ. ಸೊ ಏನು ಅಂದ್ರೆ ಅವ್ರು ಈ ತರ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಕಾನೂನು ಪ್ರಕಾರ ಇದು ಶಿಕ್ಷೆ ವಿಧಿಸಲಾಗುತ್ತೆ. ಇನ್ನೊಂದು ಬಂದು ಸೆಕ್ಷನ್ 498A ಅಂತೀವಿ, IPC 498A. IPC ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ ಅಂತ. ಬಟ್ ಈಗ ಅದನ್ನ ಬದಲಾವಣೆ ಮಾಡಿದ್ದಾರೆ, ಭಾರತೀಯ ನ್ಯಾಯ ಸಂಹಿತ ಅಂತ. ಅದ್ರ ಪ್ರಕಾರ 85 ಸೆಕ್ಷನ್ ಅಲ್ಲಿ 86 ಸೆಕ್ಷನ್ ಪ್ರಕಾರ ಕ್ರುಯಾಲಿಟಿ ಅಂಡ್ ಹರಾಸ್ಮೆಂಟ್ ಅಂತೀವಿ. ಕ್ರುಯಾಲಿಟಿ ಅಂದ್ರೆ ಕಿರುಕುಳಕ್ಕಿರೋದು, ಹರಾಸ್ಮೆಂಟ್ ಕಾಟ ಮಾಡೋದು ಅವ್ರ ಹೆಣ್ಮಕ್ಳಿಗೆ. ಅದರ ಪ್ರಕಾರ ಏನಾಗಿದೆ ಅಂದ್ರೆ ಈಗ ಅವ್ರಿಗೂ ಪನಿಷ್ಮೆಂಟ್ ವಿಧಿಸಲಾಗಿದೆ. ಪನಿಷ್ಮೆಂಟ್ ಬಂದು 3 ವರ್ಷ ಜೈಲು ಮತ್ತೆ ಫೈನು, ಇಲ್ಲ 2 ಕೂಡ ಕೊಡ್ಬೋದು. ಯಾವ ಲೆವೆಲ್ಗೆ ಅವರು ಹರಾಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಕೋರ್ಟ್ ಡಿಸ್ಕ್ರಿಷನ್ ಅದು ಅವ್ರು ಪ್ರೂವ್ ಮಾಡ್ಬೇಕಾಗುತ್ತೆ, ತಂದೆ ತಾಯಿ ಆಗ್ಲಿ ಹೆಂಡತಿ ಆಗ್ಲಿ. ಅದು ಒಂದು ಕಾನೂನು. ಇನ್ನೊಂದು ಬಂದು ಡೌರಿ ಡೆತ್ ಅಂತೀವಿ, ಅಂದ್ರೆ ಆಕೆನ ಸಾಯಿಸ್ಬಿಟ್ಟಿರ್ತಾರೆ, ವರದಕ್ಷಿಣೆ ಕಿರುಕುಳ ಕೊಟ್ಟು ಆಕೆ ಸಾಯಿಸ್ಬಿಡ್ತಾರೆ. ಸೆಕ್ಷನ್ 80 ಪ್ರಕಾರ, ಭಾರತೀಯ ನ್ಯಾಯ ಸಂಹಿತ ಪ್ರಕಾರ ಅವನ್ಗೆ ಶಿಕ್ಷೆ ವಿಧಿಸಲಾಗ್ತದೆ. ಅದು ಬಂದು ಲೈಫ್ ಇಂಪ್ರಿಸನ್ಮೆಂಟು ಇರ್ಬೋದು, ಅಥವಾ ಡೆತ್ ಸೆಂಟೆನ್ಸು ಕೊಡ್ತಾರೆ. ಇಲ್ಲ ಅದು ಏನು ಅವ್ನಿಗೆ ಸಾವು ಆಗದೆ ಇದ್ರೆ ಆ ಹುಡ್ಗಿಗೆ ಏನೋ ಕಿರುಕುಳ ಕೊಟ್ಟು ಸುಮ್ಮನೆ ಆ ಲೆವೆಲ್ಗೆ ಅವಳು ಇದು ಮಾಡಿದ್ರು ಒಂದು 7 ವರ್ಷ ಇಂಪ್ರಿಸನ್ಮೆಂಟ್ ಖಂಡಿತ ಅವನಿಗೆ ವಿಧಿಸಲಾಗುತ್ತದೆ. ಆಮೇಲೆ ಇನ್ನೊಂದು ಇದೆ, ಅದು ಬಂದು ಪ್ರೊಟೆಕ್ಷನ್ ಆಫ್ ವಿಮೆನ್ ಅಂಡರ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005 ಅಂತೀವಿ. ಇದು ಬಂದು ಏನಕ್ಕೆ ಅಂದ್ರೆ ಈಗ BNS ಪ್ರಕಾರ 7 ವರ್ಷ ಮುಂಚೆನೆ ಇದೆಲ್ಲ ಆಗಿರ್ಬೇಕು. ಸರಿ, ಡೌರಿ ಹರಾಸ್ಮೆಂಟ್ ಎಲ್ಲ. ಬಟ್ ಕೆಲವು ಇದ್ರ ವಿಷಯದಲ್ಲಿ ಆಮೇಲೂ ಆಗೋದು ಸಾಧ್ಯತೆ ಇದೆ. 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಕಿರುಕುಳ ಕೊಡೋದು ತಪ್ಪಲ್ಲ ನಮ್ಮ ಹೆಣ್ಮಕ್ಳಿಗೆ. ಆವಾಗ ನಾವು ಈ ಆಕ್ಟ್ ಪ್ರಕಾರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡಿ ಈ ಪ್ರಕಾರ ಹರಾಸ್ಮೆಂಟ್ ಡೊಮೆಸ್ಟಿಕ್ ವೈಲೆನ್ಸ್ ಇದ್ರ ಪ್ರಕಾರ ಆರ್ಡರ್ ತಗೋಬಹುದು ಕೋರ್ಟಲ್ಲಿ. ಒಂದು ಬಂದು ಪ್ರೊಟೆಕ್ಷನ್ ಆರ್ಡರ್ ಅಂತಾರೆ. ಪ್ರೊಟೆಕ್ಷನ್ ಅಂದ್ರೆ ಅವ್ರಿಗೆ ಸುರಕ್ಷಿತವಾಗಿ ಇರೋ ಆರ್ಡರು. ರೆಸಿಡೆನ್ಸ್ ಆರ್ಡರ್ಸ್ ಅಂತಾರೆ. ಈಗ ಸಪೋಸ್ ಆ ಹುಡುಗಿನ ಮನೆಯಿಂದ ಓಡಿಸ್ಬಿಟ್ಟಿರ್ತಾರೆ, ಆಕೆಗೆ ಮನೆ ಇರಲ್ಲ ಇರೋದಕ್ಕೆ. ಸೊ ಕೋರ್ಟ್ ಇಂದ ಆಕೆ ಮನೆಯಲ್ಲಿ ಅದೇ ಮನೆಯಲ್ಲಿ ವಾಸ ಮಾಡೋಂಗೆ ಸಪ್ರೇಟ್ ಆಗಿ ವಾಸ ಮಾಡೋ ಆರ್ಡರ್ ತಗೋಬಹುದು. ಇನ್ನೊಂದು ಮಾನಿಟರಿ ಆರ್ಡರ್ಸ್ ಅಂತಾರೆ. ಮಾನಿಟರಿ ಅಂದ್ರೆ ಕಾಸಿನ ವ್ಯವಹಾರ, ಲೈಕ್ ಆಕೆಗೆ ಕಾಸು ಹೆಲ್ಪ್ ಆಗ್ಬೇಕಲ್ಲ. ಸಪೋಸ್ ಕೆಲಸ ಮಾಡದೇ ಇದ್ರೆ ಆಕೆ ಎಲ್ಲಿ ಹೋಗ್ತಾಳೆ, ಸೊ ಅದನ್ನ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಮೇಂಟೆನೆನ್ಸ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್ ಆಕೆ ಮಕ್ಕಳಿಗೂ ಕೊಡ್ಬೋದು. ಆಮೇಲೆ ಇನ್ನೊಂದು ಆರ್ಡರ್ ಬಂದು ಕಾಂಪನ್ಸೇಷನ್ ಆರ್ಡರ್ ಅಂದ್ರೆ ಏನಾದ್ರೂ ಇವರಿಂದ ಆಕೆಗೆ ನಷ್ಟ ಆಗಿದ್ರೆ, ಡ್ಯಾಮೇಜ್ ಅಥವಾ ಲಾಸ್, ಈಗ ಆಕೆಗೆ ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಆಕೆದೆಲ್ಲ ಒಡವೆ ಕಸ್ಕೊಂಡಿರ್ಬೋದು, ಏನೋ ಒಂದು ಲಾಸ್ ಮಾಡಿದ್ರು ಅದಕ್ಕೂ ಕಾಂಪನ್ಸೇಷನ್ ಆರ್ಡರ್, ಇಷ್ಟು ಅಮೌಂಟ್ ನೀವು
ಆಕೆಗೆ ಕೊಡ್ಬೇಕು ಅಂತ ಕೋರ್ಟ್ ಆರ್ಡರ್ ಮೂಲಕ ಅದು ಸಿಗುತ್ತೆ. ಓಕೆ. ಇನ್ನೊಂದು ಬಂದು ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2005 ಅಂತೀವಿ. ಇದು ಬಂದು ಹಳೆ ಇದರಲ್ಲಿ ಸಕ್ಸೆಷನ್ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956 ಅಲ್ಲಿ ಹೆಣ್ಮಕ್ಳಿಗೆ ಏನು ಪಾಲ್ ಕೊಡ್ತಾ ಇರ್ಲಿಲ್ಲ ಆಸ್ತಿಯಲ್ಲಿ. ಹಿಂದಿಂದ ಕಾಲ. ಹಿಂದಿಂದು 1956 ಅಲ್ಲಿ ರೂಲ್ ಅದು. ಓಕೆ. ಅದನ್ನ ಈಗ ಬದಲಾವಣೆ ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಮಾಡ್ತಾರೆ. ಅಮೆಂಡ್ ಮಾಡಿರೋದು ಅಂದ್ರೆ 2005 ಪ್ರಕಾರ ಹೆಣ್ಮಕ್ಳಿಗೂ ಆಸ್ತಿಯಲ್ಲಿ ಪಾಲಿದೆ ಅಂತ. ಯಾಕಂದ್ರೆ ಡೌರಿ ಬಂದು ತಕೊಳ್ಳೋದು ಕೊಡೋದು ಅಫೆನ್ಸ್ ಅಂತ ಗೊತ್ತು ಬಂದಿರೋದ್ರಲ್ಲಿ ಈ ತರ ಮಾಡಿದ್ರೆ ಅದು ಅಫೆನ್ಸ್ ಆಗಲ್ಲ. ಒಂದು ಹೆಣ್ಮಗುಗೆ ಯೂಸು ಆಗುತ್ತೆ, ಅವ್ಳು ಇರೋ ತನಕ ಯೂಸ್ ಮಾಡ್ಬೋದು, ಅದು ಪರ್ಮನೆಂಟ್ ಅಂತ. ಗಂಡನ ಮನೆಯವ್ರು ಕಿತ್ಕೊಳ್ಳೋಂಗಿಲ್ಲ, ಏನಿಲ್ಲ, ಆಕೆ ಇಚ್ಛೆ ಇಲ್ಲದೆ ಏನು ಮಾಡೋಂಗಿಲ್ಲ. ಸೊ ಅದನ್ನ ಇದು ಇಟ್ಕೊಂಡು ಮೇನ್ ಇಂಟೆನ್ಷನ್ ನಮ್ಮ ಕಾನೂನು ಈ ಆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ 2005 ಅಲ್ಲಿ. ಇನ್ನೊಂದು ಬಂದು IPC ಸೆಕ್ಷನ್ 406 ಅದು 306 IPC 406 ನ 306 BNSಗೆ ಮಾಡಿದ್ದಾರೆ. ಅದು ಬಂದು ಬ್ರೀಚ್ ಆಫ್ ಟ್ರಸ್ಟ್ ಅಂತೀವಿ. ಬ್ರೀಚ್ ಆಫ್ ಟ್ರಸ್ಟ್ ಅಂದ್ರೆ ಈಗ ಹೆಣ್ಣು ಮಗು ತಕೊಂಡೋಗಿರ್ತಾಳೆ ಆಸ್ತಿ, ಅದೇನೋ ಅವಳಿಗೆ ಡಿವೋರ್ಸ್ ಆಗಿರ್ಬೋದು, ಇಲ್ಲ ತೀರ್ಕೊಂಡ್ಬಿಡ್ತಾಳೆ, ಅವಾಗ ಅವಳು ಏನೇನ್ ತಂದಿರ್ತಾಳೆ ಅವ್ರ ಮನೆಯಿಂದ ಅದನ್ನೆಲ್ಲ ರಿಟರ್ನ್ ಮಾಡ್ಬೇಕಾಗುತ್ತೆ. ಅವರು ಗಂಡಿನ ಮನೆಯವರು ಖಂಡಿತ ಆಕೆ ಅಪ್ಪ ಅಮ್ಮ ಇದ್ರೆ ಅವ್ರಿಗೆ ರಿಟರ್ನ್ ಮಾಡ್ಬೇಕು. ಮಕ್ಕಳಿದ್ರೆ ಮಕ್ಳಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಮಕ್ಳಿಲ್ಲ ಅಂತ ಕೇಸಲ್ಲಿ ವಾಪಸ್ಸು ಅವ್ರ ಅಪ್ಪ ಅಮ್ಮಗೆ ಅವರು ರಿಟರ್ನ್ ಮಾಡ್ಬೇಕಾಗುತ್ತೆ. ಅದೇನಾದ್ರು ಬ್ರೀಚ್ ಆದ್ರೆ ಅದಕ್ಕೂ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಬಂದು 7 ವರ್ಷ ಜೈಲು ಮತ್ತೆ ಫೈನ್ ಸಹ. ಅವರು ಯಾರು ಗಂಡನ ಮನೆಯವ್ರಿಗೆ ಅದು ಫೈನ್. ಅವ್ರು ಏನು ರಿಟರ್ನ್ ಮಾಡದೆ ಅವ್ರಿಗೆ ಕಿರುಕುಳ ಕೊಡೋ ತಿರ್ಗಿ ಹಿಂಸೆ ಮಾಡ್ತಾ ಇದ್ರೆ ವಿತ್ ಫೈನ್ ದೆ ವಿಲ್ ಬಿ ಇಂಪ್ರಿಸನ್ಡ್. ಲಾಸ್ಟ್ ಒಂದು ಸೆಕ್ಷನ್ 55 ಆಫ್ BNS ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಅಬೇಟ್ಮೆಂಟ್ ಅಂತೀವಿ. ಅಬೇಟ್ಮೆಂಟ್ ಅಂದ್ರೆ ಯಾರೋ ಮಾತು ಕೇಳ್ಕೊಂಡು ಗಂಡ ಕಿರುಕುಳ ಕೊಟ್ಟಿರ್ತಾನೆ, ಇಲ್ಲ ಆಕೆ ಸಾವಿಗೆ ಒಳಪಟ್ಟಿರ್ತಾಳೆ, ಎಷ್ಟು ಅಂತ ತಡ್ಕೊಳ್ತಾಳೆ, ಏನು ಹೋಗು ಸಾಕಾಗ್ಬಿಟ್ಟು ತಂದೆ ಮನೇಲೂ ಕೇಳೋಕ್ಕಾಗಲ್ಲ, ಇಲ್ಲಿ ಗಂಡನ ಮನೇಲೂ ಕಿರುಕುಳ ಅನ್ಭವ್ಸೋಕ್ ಆಗದೆ ಯಾರು ಅಂದ್ರೆ ಅವ್ರ ಮನೆಯವ್ರ ಗಂಡನ ಮನೆಯವರೇ ಇರ್ಬೋದು, ಅವ್ನಿಗೆ ಹೇಳಿ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿ ಆಕೆ ಏನಾದ್ರು ಸಾವನ್ನು ಅಪ್ಪಿದ್ರೆ ಆಕೆಗೂನು ಅದಕ್ಕೂ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ. ಅದು ಬಂದು ಅದರಲ್ಲಿ ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್, ಅದರಲ್ಲಿ ತಪ್ಪಿಸ್ಕೊಳ್ಳೋಂಗೆ ಇಲ್ಲ ಅವರು. ಇದರಲ್ಲಿ ಗಂಡ ಮತ್ತೆ ಜೊತೆಗೆ ಮನೆಯವರು ಯಾರು ಅವ್ರನ್ನ ಇನ್ಸ್ಟಿಗೇಟ್ ಮಾಡಿರ್ತಾರಲ್ಲ ಈ ತರ ಮಾಡು ಅವ್ನ್ಗೆ ಹೊಡಿಯೋದಕ್ಕೆಲ್ಲ, ಸೊ ಶಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಲ್ವಾ. ಕರೆಕ್ಟ್. ಶಿ ಈಸ್ ನಾಟ್ ಅವಾಯ್ಡಿಂಗ್ ಆರ್ ಸ್ಟಾಪಿಂಗ್ ಇಟ್, ಇನ್ಸ್ಟೆಡ್ ಶಿ ಈಸ್ ಆಲ್ಸೋ ಆಡಿಂಗ್ ಟು ದ ಇದು ಗಲಾಟೆಗೆ. ಸೊ ಆಕೆಗೂ ಶಿಕ್ಷೆ ಆಗ್ಲೇಬೇಕಲ್ಲ ಅಲ್ವಾ. ಅದಕ್ಕೆ ಕಾನೂನು ಪ್ರಕಾರ ಇವ್ರಿಗೂ ಏನು ಅಂದ್ರೆ ಇಂಪ್ರಿಸನ್ಮೆಂಟ್ ಕೊಡ್ಬೋದು, ಡೆತ್ ಕೊಡ್ಬೋದು, ಸೆಂಟೆನ್ಸ್ ಅದು ತಪ್ಸ್ಕೊಳ್ಳೋಂಗೆ ಇಲ್ಲ. ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತೀವಿ. ಕಾಗ್ನಿಸಬಲ್ ಅಂದ್ರೆ FIR ಇಲ್ದೇನೆ ಪೊಲೀಸ್ ಅವರು ಅರೆಸ್ಟ್ ಮಾಡ್ಬೋದು. ಕೋರ್ಟ್ ಆರ್ಡರ್ಗೆಲ್ಲ ಕಾಯೋದು ನೆಸಿಟಿ ಇರಲ್ಲ. ಸರಿ. ಇನ್ನೊಂದು ಬಂದು ನಾನ್ ಬೈಲಬಲ್, ಅವ್ರು ಪಾರ್ಟಿ ಬೇಲ್ ತಗೊಳಂಗೆ ಇಲ್ಲ, ಕೋರ್ಟ್ ಇಂದ ತಪ್ಪಿಸ್ಕೊಳ್ಳೋಂಗೆ ಇಲ್ಲ, ಬೇಲ್ ತಕೊಂಡು ಓಡೋಗೋದು ಅದೆಲ್ಲ ಮಾಡೋದು, ಬೇಲ್ ಕೊಡಲ್ಲ ಕೋರ್ಟು. ಇನ್ನೊಂದು ನಾನ್ ಕಾಂಪೌಂಡಬಲ್ ಅಂತ ಇದೆ, ಅದು ಬಂದು ಅದ್ರ ಪ್ರಕಾರ ಅವರು ಯಾವ್ದೇ ಕಾರಣಕ್ಕೂ ಅವ್ರವ್ರಲ್ಲೇ ಸಮಾಧಾನ ಮಾಡ್ಕೊಳ್ಳೋಂಗಿಲ್ಲ. ಒನ್ಲಿ ದೇ ವಿಲ್ ಹ್ಯಾವ್ ಟು ವೇಟ್ ಫಾರ್ ಕೋರ್ಟ್ ಆರ್ಡರ್ಸ್. ಓಕೆ ವೀಕ್ಷಕರೇ, ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಏನು ಅಂತಂದ್ರೆ ವರದಕ್ಷಿಣೆ ಅಂದ್ರೆ ಏನು ಅಂತ ನೀವು ಕೇಳಿಸ್ಕೊಂಡ್ರಿ. ಮತ್ತೆ ವರದಕ್ಷಿಣೆ ತಗೊಳ್ಳೋರು ಮತ್ತೆ ಕೊಡುವವರು ಯಾವ ರೀತಿಯಲ್ಲಿ ಕಾನೂನಿನ ಶಿಕ್ಷೆಗೆ ಒಳಗಾಗಬೇಕು ಅಂತ ಕೂಡ ನೀವು ಕೇಳಿಸ್ಕೊಂಡ್ರಿ. ಮತ್ತೆ ನಿರ್ದಿಷ್ಟವಾದಂತಹ ಒಂದು ಕಾನೂನಿನ ಪ್ರಕಾರವಾಗಿ ಇರುವಂತಹ ವ್ಯವಸ್ಥೆಗಳು, ಅಂದ್ರೆ ಈಗ ಒಂದು ಹೆಣ್ಣು ಮಗು ವರದಕ್ಷಿಣೆ ಕಿರುಕುಳದಲ್ಲಿ ಆಕೆ ತೀರಿ ಹೋಗ್ತಾಳೆ, ಮತ್ತೆ ಅಥವಾ ನೋವನ್ನ ಅನುಭವಿಸ್ತಾ ಇದ್ದಾಳೆ, ಅಥವಾ ಏನೋ ಒಂದು ಆಗಿದೆ ಅಂತ ಹೇಳುವಾಗ ಗಂಡನ ಮನೆಗೆ ಆಗುವಂತಹ ಒಂದು ಪರಿಸ್ಥಿತಿ, ಗಂಡನ ಮನೇಲಿರುವಂಥವ್ರೆಲ್ಲರೂ ಕೂಡ ಶಿಕ್ಷೆಗೆ ಒಳಗಾಗಲೇಬೇಕು. ಈಗಾಗಲೇ ಅಡ್ವೊಕೇಟ್ ಅವರು ಹೇಳಿದ್ರು, ಮೇಡಮ್ 7 ವರ್ಷ ಜೈಲು ಮತ್ತೆ ಅದ್ರ ಜೊತೆಗೆ ಒಂದು ಫೈನ್ ಕೂಡ ಕಟ್ಟಬೇಕಾಗ್ತದೆ, ಹಣವನ್ನು ಕೂಡ ಕಟ್ಟಬೇಕಾಗ್ತದೆ ಅಲ್ವಾ. ಮತ್ತೆ ಇದ್ಯಾವುದೂ ಬೇಡ ಅಂತಂದ್ರೆ ದಯಮಾಡಿ ನಿಮ್ಮ ಮನೆಗೆ ಬಂದಿರುವಂತಹ ಒಂದು ಹೆಣ್ಣು ಮಗುವ ಒಂದು ಜೀವನವನ್ನ ಕಾಪಾಡ್ಕೊಳ್ಳುವಂಥದ್ದು ನಿಮ್ಮ ಕೈನಲ್ಲಿದೆ. 2ನೇ ಪ್ರಶ್ನೆ ಮೇಡಮ್ ನಿಮಗೆ, ಈಗ ವರದಕ್ಷಿಣೆಗೆ ಕಿರುಕುಳಕ್ಕೆ ಒಳಗಾಗಿರ್ತಾರಲ್ವಾ, ಯಾವ ಕ್ರಮಗಳನ್ನ ಅವರು ತೆಗೆದುಕೊಳ್ಬಹುದು? ದೂರು ದಾಖಲೆ ಏನಾದರೂ ಮಾಡಬೇಕು ಅಂತಂದ್ರೆ ಕಾನೂನಿನ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಹೋಗ್ಬೋದು?
ಈಗ ಒಂದು ಹೆಣ್ಮಗು ಅಷ್ಟೇ. ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗ್ತಾಳೆ. ಓಕೆ. ಸೊ ಕಾನೂನಿನ ಪ್ರಕಾರವಾಗಿ ಆಕೆ ಯಾವ ರೀತಿಯಾದಂತ ಈಗ ಆ ಹೆಣ್ಣು ಮಗಳು ಸತ್ತೋದ್ಲು ಅಂತ ಅನ್ಕೊಳ್ಳಿ. ಹೌದು. ಆ ಹೆಣ್ಣು ಮಗುವಿನ ಒಂದು ತಂದೆ ತಾಯಿಗಳು ಓಕೆ. ಯಾವ ರೀತಿಯಲ್ಲಿ ಅವರು ಕಾನೂನಿನ ಒಂದು ಏನು ಹೆಲ್ಪ್ ಅನ್ನ ಸಹಾಯವನ್ನ ಅವರು ತಕೊಳ್ಬಹುದು ಅಂತ ಹೇಳ್ತೀರಾ? ಇದು ಹೆಣ್ಣು ಮಗು ಸಾಯೋ ತನಕ ಕಾಯೋ ಪ್ರಶ್ನೆ ಅಲ್ಲ. ಓಕೆ. ಸೊ ಹೆಣ್ಣು ಮಗಳು ಇದ್ದಂಗೆ ಅವಳಿಗೆ ಏನಾದ್ರೂ ಕಿರುಕುಳ ಆಗ್ಲಿ, ಅವಳಿಗೆ ಜೀವಕ್ಕೆ ಏನಾದ್ರೂ ಅಪಾಯ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವಳು ಒಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಂತ ಎಲ್ಲಾದ್ರೂ ಇದ್ದೇ ಇರುತ್ತಲ್ವಾ, ಸುಮಾರು ಪೊಲೀಸ್ ಸ್ಟೇಷನ್ಗಳು ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ಬೋದು ಆಕೆ. ಕೊಟ್ಟು ಅವ್ರಿಗೆ ಗಂಡ ಮನೆಯವ್ರಿಗೆ ಗೊತ್ತಾಗುತ್ತೆ, ಓಕೆ ಈಗ ಹೋಗಿದ್ದಾಳೆ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ ಅವ್ರಿಗೆ, ಅದು ಮಾಡ್ಬೋದು ಅವಳು. ಆದ್ರೆ ಅನೇಕ ಕೆಲವು ಮಕ್ಕಳು ಎದುರ್ಕೊಳ್ತಾರೆ. ಅಲ್ಲಲ್ಲ ಭಯ ಇರೋದಿಲ್ಲ ಗಂಡನ ಮನೆಯವರಿಗೆ. ಈಗ ಒಂದು ಹೆಣ್ಣು ಮಗು ಹೋಗಿ ವರದಕ್ಷಿಣೆ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಲು, ಆದ್ರೆ ತುಂಬಾ ಕ್ರೂರತನದಲ್ಲಿ ಇರುವಂತಹ ಈ ಒಂದು ಗಂಡನ ಮನೆಯವರು ಅದಕ್ಕೂ ಭಯ ಪಡದೆ ಇನ್ನೂ ಹಿಂಸೆಯನ್ನ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಅದು ಪೊಲೀಸ್ ಅವ್ರಿಗೆ ಬಿಟ್ಟಿದ್ದಮ್ಮ. ಈಗ ನಾನು ಹೇಳೋಕೆ ಏನ್ ಬರ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ವಿಮೆನ್ ಪೊಲೀಸ್ ಸ್ಟೇಷನ್ ಅಂತ ನಿರ್ಮಾಣ ಮಾಡಿದ್ದಾರೆ ನಮ್ಮ ಪೊಲೀಸ್ ಅವರು. ಯಾಕಂದ್ರೆ ಹೆಣ್ಮಕ್ಳು ಎದುರ್ಕೊಳ್ತಾರೆ. ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರಿಗೆ ಮನೆ ಪ್ರಶ್ನೆ, ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಇದೆಯೋ ಇಲ್ವೋ, ಯಾಕಂದ್ರೆ ಆ ತರ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಸೀನು ನಮ್ಮ ದೇಶದಲ್ಲಿ. ಪೊಲೀಸ್ ಅವ್ರ ಹತ್ರ ಹೋದ್ರೆ ಏನು ಕೆಲಸ ಆಗಲ್ಲ ಅಂತ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನ್ ನೋಡಿರೋ ಪ್ರಕಾರ, ಸುಮಾರು ಜೂರಿಸ್ಡಿಕ್ಷನ್ಗೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಮಾಡ್ಕೊಂಡು ಆ ಏರಿಯಾಲಿರೋರು ಆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಇರುತ್ತೆ, ಬರೀ ಮಹಿಳಾ ಪ್ರಾಬ್ಲಮ್ಸ್ಗೆ ಅವ್ರು ಅಟೆಂಡ್ ಮಾಡ್ತಾರೆ. ಖಂಡಿತ ಅವರು ಒಂದು ಹೆಣ್ಣು ಮಗು ಹೋಗಿ ನನ್ಗೆ ಈಗ ಆಗ್ತಾ ಇದೆ, ಜೀವಕ್ಕೆ ಅಪಾಯ ಇದೆ ಅಂದ್ರೆ ಖಂಡಿತ ಅವರು ಒಂದ್ ಸಹಾಯಕ್ಕೆ ಬಂದೇ ಬರ್ತಾರೆ. ಆಮೇಲೆ ಅವಳು ಅದು ಹೇಳಿ ತಿರ್ಗಿ ನಂತರ ಮನೆಗೆ ಹೋಗ್ಬೇಕಾಗಿರೋ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಅಲ್ಲೋದ್ರೆ ತಿರ್ಗಿ ದೇ ವಿಲ್ ಡೂ ಸಮ್ ಇದು ಪ್ರಾಬ್ಲಮ್ ಫಾರ್ ಹರ್, ಅಂಡ್ ಡೆಫಿನೆಟ್ ಆಗಿ ಗಂಡ ಮನೆಯವ್ರು ಕೊಡಲ್ಲ ಆಕೆಗೆ ಆಶ್ರಯ. ಸೊ ಅದ್ರ ಬದಲು ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಳಿಗೆ ಎಲ್ಲಿ ಸೇಫ್ಟಿ ಇದೆ ಅಲ್ಲಿ ಹೋಗೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ, ಬಟ್ ಅವಳ ಜೀವಕ್ಕೂ ಒಂದು ಸೇಫ್ಟಿ ಇರುತ್ತೆ ಅಂತ ಅವ್ರ ರಿಲೇಟಿವ್ ಮನೆನೋ ಇಲ್ಲ ಅಕ್ಕ ತಂಗಿದಿರ್ ಮನೆನೋ ಎಲ್ಲೋ ಹೋಗೋದು ಬೆಟರ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಬ್ಯಾಕ್ ಟು ಹಸ್ಬೆಂಡ್ಸ್ ಹೌಸ್. ಅದೊಂದು. ಈಗ ಇನ್ನೊಂದು, ಇವಾಗ ಅವಳು ಕಂಪ್ಲೇಂಟ್ ನ ದಾಖಲಿಸಿದ್ಲು, ಪೊಲೀಸ್ ಕಂಪ್ಲೇಂಟ್ ಹೋಗಿ ಕೊಟ್ಲು, ನಂತರ ಕಾನೂನು ಯಾವ ರೀತಿಯಾದಂತ ಒಂದು ಕ್ರಮ ತೆಗೆದುಕೊಳ್ತದೆ ಈ ಪರಿಸ್ಥಿತಿ? ಅದೇ ನಾನು ಹೇಳ್ತಾ ಇದ್ದೀನಲ್ಲಮ್ಮ, ಈಗ ವುಮೆನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸ್ತಾರೆ. ಗಂಡ ಮನೆನ ಕರ್ಸ್ಬಿಟ್ಟು ಅವ್ರ ಪ್ರೊಸೀಜರ್ ಇರುತ್ತೆ. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವ್ರು ನಾಳೆ ಬಾ ನಾಡಿದ್ ಬಾ ಅನ್ನಲ್ಲ. FIR ಅಂತೀವಿ ನಾವು, ಅದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ. ಅದು ಫೈಲ್ ಮಾಡ್ಕೊಂಡು ಅವ್ರನ್ನ ಗಂಡ ಮನೆನ ಕರ್ಸ್ತಾರೆ. ಕೆಲವು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ, ಸಮಾಧಾನ ಮಾಡಿಸ್ತಾರೆ. ಆಗೋದೇ ಇಲ್ಲ ಅಂದ್ರೆ ಅವ್ನ್ಗೆ ಎಚ್ಚರಿಕೆ ಕೊಡ್ತಾರೆ, ಈ ತರ ಏನ್ ಆಗ್ಬಾರ್ದು, ಹಂಗೇನಾದ್ರು ಆದ್ರೆ ನೀನೇ ಹೊಣೆ ಅಂತ. ಅದು ಹೇಳಿದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಬಂದೇ ಬರುತ್ತೆ, ಗಂಡು ಮನೆ ಅವ್ರಿಗೂ ಗಂಡನ್ಗೂ ಸಹ. ಹಂಗಿರೋದ್ರಿಂದ ಅದೊಂದು ಮಾಡ್ಬೋದು. ಹೆಣ್ಮಕ್ಳು ಎದುರ್ಕೊಳ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಇಲ್ಲ ಅವ್ರಿಗೆ ಆತರ ಎದುರಿಕೆ ಏನಾದ್ರು ಇದ್ರೆ ಅವ್ರಿಗೆ ಗೊತ್ತಿರೋ ಲಾಯರ್ಗಳ ಮೂಲಕ, ಒಬ್ರೇ ಹೋಗೋಕೆ ಭಯ ಆಗೋದು, ಸಂಕೋಚ ಆಗೋಂಗಿದ್ರೆ ಯಾರಾದ್ರೂ ಗೊತ್ತಿರೋರು NGO ಅವ್ರು ಇದ್ದಾರೆ, ಸರ್ವಿಸ್ ಪ್ರೊವೈಡರ್ಸು, ನಾವು ಲೀಗಲ್ ಪರ್ಸನ್ಸ್ ಇರ್ತೀವಿ, ಅವ್ರ ಮೂಲಕ ಹೋಗಿ ಇದು ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಸರಿ. ಆಮೇಲೆ ಈ ನೆಕ್ಸ್ಟ್ ಈ ಪಾಯಿಂಟ್ ಏನ್ ಮಾಡ್ಬೇಕು ಅಂದ್ರೆ ಗ್ಯಾದರ್ ಇನ್ಫಾರ್ಮೇಶನ್ ಅಂತೀವಿ. ಗ್ಯಾದರ್ ಇನ್ಫಾರ್ಮೇಶನ್ ಅಂದ್ರೆ ಅವರು ಎಷ್ಟು ಅವ್ರಿಗೆ ಈ ತರ ಕಿರುಕುಳ ಬಾಯಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ಕೆಲವು ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊಂಡವ್ರೆ. ಖಂಡಿತ. 498 ಸೆಕ್ಷನ್ IPCದು ಸುಮ್ನೆ ಹೋಗಿ ಹೇಳೋದು ಅತ್ತೆ ಮಾವ ಮೇಲೆ. ಆಮೇಲೆ ಪಾಪ ಅವರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಒಳ್ಳೆಯವರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ಬಟ್ ಕಾನೂನು ಕೇಳೋದೆಲ್ಲ ಪ್ರೂಫ್ ಕೇಳುತ್ತೆ. ಎವಿಡೆನ್ಸ್ ಕೊಟ್ರೇನೆ ದೇ ವಿಲ್ ಟೇಕ್ ಆಕ್ಷನ್. ಸೊ ಅದರಿಂದ ಅವ್ರು ಆದಷ್ಟು ಏನೋ ರೆಕಾರ್ಡ್ ಮಾಡೋದು ಅಥವಾ ಫೋಟೋಗಳು ತಕೊಳ್ಳೋದು, ಅವ್ರನ್ನ ಯಾವ ತರ ಕಿರುಕುಳ ಮಾಡ್ತಾವ್ರೆ ಅಂತ ಅವ್ರಿಲ್ಲ ಅಂದ್ರೂ ಯಾರ ಮೂಲಕ ಆದ್ರೂ ಒಂದು ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಯಾವ ಪೊಲೀಸ್ ಸ್ಟೇಷನ್ ರೆಫ್ಯೂಸ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರ ಅವರು. ಆ ಕೋರ್ಟ್ಗೆಲ್ಲ ಕಾಯಲ್ಲ ಅವರು. ಇನ್ನೊಂದು ಪ್ರಕಾರ ಏನ್ ಮಾಡ್ಬೋದು ಅಂದ್ರೆ ಕಾಂಟ್ಯಾಕ್ಟ್ ದ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅಂತೀವಿ. ಅದು ಬಂದು ಹೆಣ್ಮಕ್ಳು ಓದಿರೋರಾದ್ರೆ ಪರವಾಗಿಲ್ಲ, ಎಜುಕೇಟೆಡ್ ಇದ್ರೆ ಅವರು ವೆಬ್ಸೈಟ್ ಮೂಲಕ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು. ಇಲ್ಲ ಓದದೇ ಇರೋ ಹುಡುಗಿಗೆ ಏನಾದ್ರು ಇಂಥ ಕಿರುಕುಳ ಆದ್ರೆ ದೇ ಕ್ಯಾನ್ ಹೆಲ್ಪ್ ದೆಮ್ ಔಟ್ ಆಲ್ಸೋ ಬೈ ರೀಚಿಂಗ್ ಥ್ರೂ ದಿಸ್ ವೆಬ್ಸೈಟ್ಸ್.
ಅದು ಬಂದು ಒಂದು ಮಾಹಿತಿ ಕೊಡ್ತೀನಿ. ಹಾ. ನೀವು ಬೇಕಂದ್ರೆ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ದಟ್ ವಾಟ್ ಆರ್ ಪ್ರಾವಿಷನ್ಸ್ ಆರ್ ಗಿವನ್ ಟು ದ ಓಕೆ, ನಮ್ಮ ವೀಕ್ಷಕರಿಗೆ ಅದನ್ನ Yes. ಹೇಳ್ಬಿಡಿ. ಅದೇ ಒಂದು ವೆಬ್ಸೈಟ್ ಬಂದು new.ncw.government.in ಅಂತ https ಸೆಮಿಕೋಲನ್ 2 ಇದು ಸ್ಲ್ಯಾಶು ಹಾ. ncw.government.in ಅಂತ. ಆಮೇಲೆ ಕೊನೆಯಲ್ಲಿ ಬೇಕಂದ್ರೆ ನೀವು Okay. ಇದನ್ನ ಡಿಸ್ಪ್ಲೇ ಮಾಡ್ಬೋದು ncw.government.in ಅಂತ ಆರ್ ncw ಹಾ. apps.nic.in ಅಂತ. ಓಕೆ, ವೀಕ್ಷಕರೇ, ಇದನ್ನ ಈ ಒಂದು ಸೈಟ್ ಅನ್ನ ನೀವು ಬರೆದಿಟ್ಕೊಳ್ಬೇಕು. ncw.government.in ಅಂತ ಹೇಳಿ ಈ ಒಂದು ವೆಬ್ಸೈಟಿಗೆ ನೀವು ಹೋಗೋದಾದ್ರೆ, ಹೆಣ್ಣು ಮಕ್ಕಳು ವರದಕ್ಷಿಣೆ ಕಿರುಕುಳದಲ್ಲಿ ಯಾರಾದ್ರೂ ಆ ಒಂದು ಪರಿಸ್ಥಿತಿಯಲ್ಲಿ ಇರೋದಾದ್ರೆ ಈ ಒಂದು ವೆಬ್ಸೈಟಿಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಅನ್ನ ಲಾಂಚ್ Launch ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಪೊಲೀಸ್ ಸ್ಟೇಷನು ಅಥವಾ ಯಾವ ತರ ನಿಮ್ಗೆ ರೀಚ್ ಆಗ್ಬೋದು ಅಂತ ಈ ಒಂದು ಕಮಿಷನ್ ಅಂದ್ರೆ ಗೌರ್ಮೆಂಟ್ ಇದು ಹಾ. ವುಮೆನ್ ಪ್ರಾಬ್ಲಮ್ಸ್ಗೆ ಅವರು ಇದರಲ್ಲೇ ಇರ್ತಾರೆ. ಸೊ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ದೆಮ್ ಆಲ್ಸೋ. ಓಕೆ, ಇನ್ನೊಂದು ಬಂದು ಇದು ಮೇನ್ಲಿ ಏನಾಗುತ್ತೆ ಅಂದ್ರೆ ಡೌರಿ ಹರಾಸ್ಮೆಂಟು, ಡೌರಿ ಡೆತ್ತು, ಹಾ. ಪ್ರೊಟೆಕ್ಷನ್ ಆಫ್ ವಿಮೆನ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಇಂಥವ್ರು ಖಂಡಿತ ಈ ವೆಬ್ಸೈಟ್ಗೆ ಹೋಗಿ ನಿಮ್ಗೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂತ ಅಂದ್ರೆ ಯಾರಾದ್ರೂ ಸೈಬರ್ ಎಲ್ಲೋ ಹೋಗಿ ನಿಮ್ಮ ಸಹಾಯ ತಗೊಂಡು ಅವ್ರ ಸಹಾಯನ ಕಂಪ್ಲೇಂಟು ಲಾಸ್ ಮಾಡ್ಬೋದು. ಓಕೆ, ಅದು ಆನ್ಲೈನ್ ಕಂಪ್ಲೇಂಟು ಇದೆ. ಆನ್ಲೈನ್ ಕಂಪ್ಲೇಂಟ್ ಬಂದು ವೆಬ್ಸೈಟ್ ಮೂಲಕ ಈಗ ನಾನು ಹೇಳಿದ್ದು ಹೌದು. services.india.gov.in ಅಂತ ಅದನ್ನು ಇದೆ. ಓಕೆ, services.india.gov.in ಇಂಡಿಯಾ ಅಂತ ಅದು ಆನ್ಲೈನ್ ಮೂಲಕ. ಹೆಲ್ಪ್ ಲೈನ್ ಮೂಲಕ ಅಂದ್ರೆ ನಂಬರ್ ಬೇಕಂದ್ರೆ ನೀವು ಬರ್ದಿಟ್ಕೋಬಹುದು 011 ಅದು ಕೋಡ್ ಅದು ಓಕೆ 269448880 ಆರ್ 269448883 ಅಂತ. ಓಕೆ, ವೀಕ್ಷಕರೇ, ನಾನು ಈ ಒಂದು ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೊಡ್ತೇನೆ ನಾನು. ಆದರೆ ncw.government.in ಅಂತ ಹೇಳಿದೆ ಈ ವೆಬ್ಸೈಟ್ ಇದೆ ಅಲ್ಲ, ಆ ವೆಬ್ಸೈಟ್ ಅನ್ನ ನೀವು ಬರ್ದಿಟ್ಕೊಳ್ರಿ. ಮತ್ತೆ ಇನ್ನ ಮೇಡಮ್ ಹೇಳಿರುವಂತಹ ಒಂದು ನಂಬರ್ಗಳು ಯಾವ್ದಿದೆ, ಫೋನ್ ನಂಬರ್ಸ್ ಆಗಿರ್ಬೋದು ಅಥವಾ ವೆಬ್ಸೈಟ್ಗಳಾಗಿರ್ಬೋದು, ಅದನ್ನ ನಾನು ನಿಮಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಹೇಳಿ. ಆಮೇಲೆ ಲಾಸ್ಟ್ ರಿಟರ್ನ್ ಕಂಪ್ಲೇಂಟ್ ಅಂತ ಇದೆ. ಅದು ಬಂದು ನ್ಯಾಷನಲ್ ನಿಮ್ಗಾದ್ರೆ ನೀವೇ ಮಾಡ್ಬೋದು, ಇಲ್ಲ ಯಾರಾದ್ರೂ ಎಜುಕೇಟೆಡ್ ಪರ್ಸನ್ ಇದ್ರೆ ಅವ್ರ ಮೂಲಕ ಈ ಅಡ್ರೆಸ್ಗೆ ನೀವು ಕಳಿಸ್ಬೋದು. ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಪ್ಲಾಟ್ ನಂಬರ್ 21, ಜಸೋಲಾ ಇನ್ಸ್ಟಿಟ್ಯೂಷನ್ ಏರಿಯಾ, ನ್ಯೂ ಡೆಲ್ಲಿ 110025. ಓಕೆ, ಅದು ನಾನು ಮೇಡಮ್ ಅವ್ರಿಗೆ ಕೊಡ್ತೀನಿ. ನೀವು ದಯವಿಟ್ಟು ಅದನ್ನ ಬರ್ದಿಟ್ಕೊಳ್ಳಿ. ನಿಮ್ಗೆ ಯಾವಾಗ ನಿಮ್ಗೆ ತೊಂದರೆ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇದೆ, ಯಾರು ಹೆಲ್ಪ್ ಮಾಡಲ್ಲ ಅನ್ಕೋಬೇಡಿ. ಈ ಸಂಸ್ಥೆಗಳಿಗೆಲ್ಲ ನೀವು ಹೋದ್ರೆ ಖಂಡಿತ ನಿಮ್ಗೆ ಹೆಲ್ಪ್ ಸಿಗುತ್ತೆ, ಸಹಾಯ ಸಿಗುತ್ತೆ. ಓಕೆ. ಇನ್ನ ಆಮೇಲೆ ಇನ್ನೊಂದು ಬಂದು ನಮ್ಮ NGOs ಅಂತೀವಿ. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ. ಇವರು ಪ್ರಾಫಿಟ್ಗೆ ಕೆಲಸ ಮಾಡಲ್ಲ, ಇವ್ರು ಏನಕ್ಕೂ ಒಂದು ಸಮಾಜ ಸೇವೆ ಅಂತಾನೆ ಅವ್ರು ಮಾಡೋದು. ಸೊ ಅಂಥವ್ರನ್ನ ನೀವು ಅಪ್ರೋಚ್ ಮಾಡ್ಬೋದು. ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಹತ್ರದಲ್ಲಿ ಈಗ ಸಮಾಜ ಸೇವೆ ಮಾಡೋರು ಇದ್ರೆ ಅವ್ರ ಮೂಲಕ ಸಹ ಹೋಗಿ ಕಂಪ್ಲೇಂಟ್ ಲಾಜ್ ಮಾಡ್ಬೋದು. ಸರಿ, ಅದು ಬಂದು ನಾನು ಒಂದೆರಡು ಹೇಳ್ತೀನಿ. ಹೇಳಿ. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಅಂತ, ಅವರು ತುಂಬ ಫೇಮಸ್ಸು. ನೀವು ಅವ್ರನ್ನ ರೀಚ್ ಆದ್ರೂ ಅವ್ರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಮೈ ಚಾಯ್ಸಸ್ ಫೌಂಡೇಶನ್ ಅಂತ, ಅದು ಹೈದ್ರಾಬಾದಲ್ಲಿದೆ. ಆಮೇಲೆ ದ ಪ್ರಜ್ಞಾ ಟ್ರಸ್ಟ್ ಅಂತ. ಈ ಮೂರು ಇದನ್ನು ನಾನು ನಿಮ್ಮ ಮಾಹಿತಿಗಾಗಿ ತಗೊಂಡಿದ್ದೀನಿ. ಆದರೆ ಬೇರೆ ಇರ್ಬೋದು, NGO ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತೀವಿ ನಾವು. ಇವ್ರ ಮೂಲಕ ನೀವು ಹೆಲ್ಪ್ ತಗೋಬೋದು. ಆಮೇಲೆ ಇನ್ನೊಂದು ಲಾಸ್ಟ್ ಬಂದು ಕೊನೆಯಲ್ಲಿ ಏನು ಆಗಿಲ್ಲ ಅಂದರೆ ಅಪ್ರೋಚ್ ದ ಕೋರ್ಟ್ ಮೂಲಕ ಸಹ ನಿಮಗೆ ನ್ಯಾಯ ಸಿಗುತ್ತೆ. ಅಲ್ಲಿ ಬಂದು ಪೆಟಿಷನ್ ಹಾಕ್ಬೇಕಾಗುತ್ತೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ. ಅದಾದ್ಮೇಲೆ ಅವರು ಕೌನ್ಸಿಲ್ ನಿಮಗೆ ಸಹಾಯ ಆಗಲ್ಲ, ಕಾಸು ಸ್ವಲ್ಪ ತೊಂದರೆಗಳು ಇದ್ರೆ ಲೀಗಲ್ ಏಡ್ ಅಂತಾನೆ ಕೋರ್ಟೇ ಕೊಡುತ್ತೆ. ಅವ್ರು ಹೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ ಕೋರ್ಟಿಂದಾನೆ ಅವ್ರ ಲಾಯರ್ನ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆಗದೆ ಇರೋರಿಗೆ, ಹಣ ಅಭಾವ ಇರೋರಿಗೆ ದೇ ಕ್ಯಾನ್ ಟೇಕ್ ದಟ್, ಆರ್ ದೇ ಕ್ಯಾನ್ ಟೇಕ್ ಅಸಿಸ್ಟೆನ್ಸ್ ಆಫ್ ಎನಿ ಲೀಗಲ್ ಪರ್ಸನ್, ಅಡ್ವೊಕೇಟ್, ಕೌನ್ಸಿಲ್ಸ್. ಓಕೆ ಮೇಡಮ್, ನೀವು ಬಹಳ ಇನ್ಫಾರ್ಮೇಶನ್ಸ್ನ ನೀವು ಕೊಡ್ತಾ ಇದ್ದೀರಾ. ವೀಕ್ಷಕರೇ, ಈಗಾಗಲೇ ಮೇಡಮ್ ಅವ್ರು ಹೇಳಿದಂಥ ಎಲ್ಲ ಇನ್ಫಾರ್ಮೇಷನ್ಸ್ನ ನಾನು ಕೊನೆಯಲ್ಲಿ ನಾನು ಕೊಡ್ತೀನಿ, ಅದನ್ನು ನೀವು ಬರೆದಿಟ್ಕೊಳ್ಬೇಕು. ಈಗ ನಮ್ಮ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೀನಿ. ಮೇಡಮ್, 3ನೇ ಪ್ರಶ್ನೆಗೆ, ವರದಕ್ಷಿಣೆ ಕಿರುಕುಳವನ್ನು ಎದುರಿಸ್ತಿರುವ ಮಹಿಳೆಯರಿಗೆ ಈ ಸ್ತ್ರೀಧನ್ ಅಂತ ಹೇಳಿ ಒಂದು ಅಂದರೆ ಜೀವನಾಂಶದ ಮೇಲಿನ ಒಂದು ಹಕ್ಕುಗಳು ಸೇರಿದಂತೆ ಯಾವ ಹಕ್ಕುಗಳು ಮತ್ತು ರಕ್ಷಣೆಗಳು ಲಭ್ಯ ಇದೆ?
ನಾನು ಈಗಾಗಲೇ ಹೇಳ್ದಂಗೆ ಸ್ತ್ರೀಧನ್ ಅನ್ನೋದು ಹಳೇ ವಾಡಿಕೆ ಅದು. ಹೌದು. ಹೆಣ್ಣು ಮಗುಗೆ ಅವ್ರ ಪ್ರೀತಿಯಿಂದ ಪ್ರೀತಿಯಿಂದ ತಕ್ಕಂತ ಕೊಡುವಂತ ಉಡುಗೊರೆಗಳು, ಹೌದು. ಉಡುಗೊರೆ ಅಂತೀವಿ ನಾವು ಗಿಫ್ಟ್ಗಳಿಗೆ. ಹಾ. ತಂದೆ ತಾಯಿ ಹೆಣ್ಮಕ್ಳಿಗೆ ಕೊಡುವಂತ ಒಂದು ಉಡುಗೊರೆ ಅದು. ಹಾ. ಅದು ಬಂದು ಯಾರು ಕಸ್ಕೊಳ್ಳೋಂಗಿಲ್ಲ ಅದು. Okay. ಅದು ಎಂಟೈರ್ಲಿ ಆಕೆದೆ ಹಣ ಆಗ್ಲಿ ಆಸ್ತಿ ಆಗ್ಲಿ ಅದು ಅವಳ ಇಚ್ಛೆ ಪ್ರಕಾರ ಅದನ್ನ ಯೂಸ್ ಮಾಡ್ಬೋದು. ಗಂಡಿನ ಮನೆಯವರು ಯಾವುದೇ ಕಾರಣಕ್ಕೂ ಅದನ್ನ ಕೇಳೋಂಗಿಲ್ಲ. Okay. ಸ್ತ್ರೀಧನ ಅನ್ನಲ್ಲ. ಸರಿ. ಅಂಥದ್ದೇನಾದ್ರೂ ಅವ್ರು ಗಲಾಟೆ ಮಾಡಿ ಆಕೆಗೆ ಫೋರ್ಸ್ ಮಾಡಿದ್ರೆ, ನಾನು ಹೇಳಿದ್ನಲ್ವಾ, ಸಪೋಸ್ ಅವಳು ಇರೋ ತನಕ ಎಂಜಾಯ್ ಮಾಡ್ತಾಳೆ, ಸಪೋಸ್ ಡಿವೋರ್ಸ್ ಆಗ್ಲಿ ಹೋದಾಗ್ಲಿ Okay. ಇಲ್ಲ ತೀರ್ಕೊಂಡ್ಬಿಟ್ರೆ ನ್ಯಾಚುರಲ್ ಡೆತ್ ವಾಟ್ ಎವರ್ ಇಟ್ ಇಸ್, ಹಾ. ದಟ್ ಹ್ಯಾಸ್ ಟು ಬಿ ರಿಟರ್ನ್ ಟು ಅವರ್ ಪೇರೆಂಟ್ಸ್. Okay. ಮಕ್ಳಿಲ್ಲ ಅಂದ್ರೆ. ಸರಿ. ಆಮೇಲೆ ಮೇಂಟೆನೆನ್ಸ್ ಅಂದ್ರೆ ನಾನು ಹೇಳಿದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪ್ರಕಾರ ಕೋರ್ಟ್ ಮೂಲಕ ಅವ್ರಿಗೆ ಮೇಂಟೆನೆನ್ಸ್ ಒದಗಿಸ್ಕೊಡ್ಬೇಕು ಓಕೆ. ಹೆಣ್ಮಗಳಿಗೆ. ಈಗ ವರದಕ್ಷಿಣೆ ಸಾವು ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಆದಂತಹ ಗಂಭೀರ ಪ್ರಕರಣಗಳು ಏನಾಗ್ತದೆ? ಕಾನೂನಿಂದ ಯಾವ ಶಿಕ್ಷೆಗಳನ್ನ ಸೂಚಿಸಲಾಗ್ತದೆ? ಅದು ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು ಶಿವ ಅವರೇ. ಈಗ ಬಂದು ಆ ಪ್ರಶ್ನೆಗೆ ನಾನು ಈಗಾಗಲೇ ಹೇಳಿದ್ದೀನಿ, ಹಾ. ಸೆಕ್ಷನ್ 80 ಆಫ್ BNS ಅಂತ ಹೌದು, ಹೇಳಿದೆ, ಹೌದು, ಭಾರತೀಯ ನ್ಯಾಯ ಸಂಹಿತ ಅಂತ. ಹೌದು. ಇದು ಬಂದು ಮುಂಚೆ IPC ಅಂದ್ರೆ IPC ಇಂಡಿಯನ್ ಪೆನಲ್ ಕೋಡ್ Penal ಬಂದು Code ಅಂತ ಇತ್ತು. ಸೆಕ್ಷನ್ 304B ಅಂತ ಇತ್ತು. ಹಾ. ಅದ್ರ ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಏನು ಅಂದ್ರೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ ಇದರಲ್ಲಿ. ಈಗ ಇಂಟ್ರೊಡ್ಯೂಸ್ ಆಗಿರೋ ಲೀಗಲ್ ಪ್ರಕಾರ ಹಾ. ಶಿ ಮಸ್ಟ್ ಬಿ ಎ ಮ್ಯಾರಿಡ್ ವುಮೆನ್ ಒಂದು ಸರಿ. ಕಂಡೀಷನ್. ಹಾ. ಈ ಸೆಕ್ಷನ್ ನಾವು ಯೂಸ್ ಮಾಡಬೇಕು ಅಂದ್ರೆ ಆಕೆಗೆ ಅನ್ಯಾಯ ಆಗಿದೆ, ಇದು ಡೆತ್ ಕೇಸ್ ಅಲ್ವಾ, Okay. ಅವಳು ಸತ್ತವಳಿಗೆ ಏನು ನ್ಯಾಯ ಕೊಡ್ಸೋಂಗಿಲ್ಲ. ಹಾ. ಬಟ್ ಇರೋರು ಅಟ್ಲೀಸ್ಟ್ ದೇ ಕ್ಯಾನ್ ಕ್ಲೇಮ್ ಫಾರ್ ದ Okay. ವಾಟ್ ಎವರ್ ಲಾಸ್ ದೇ ಹವ್ ಇನ್ಕರ್ಡ್ ಫಾರ್ ದ ಡಾಟರ್ ಫಾರ್ ಡೆತ್. ಸೊ ಶಿ ಶುಡ್ ಬಿ ಎ ಮ್ಯಾರಿಡ್ ವುಮೆನ್, ಸರಿ. ಮದುವೆ ಆಗಿರ್ಬೇಕು. ಹಾ. ಅದು ಬಂದು ಆಕೆದು ಸಾವು 7 ವರ್ಷದ ಮುಂಚೆ, ಮದುವೆ ಆದ್ಮೇಲೆ ಹಾ, 7 ವರ್ಷದ ಒಳಗೆ, ಹಾ. 7 years ಸರಿ. ಅದ್ರ ಒಳಗೆ ಆಗಿರ್ಬೇಕು ಈ ಒಂದು ಅನ್ಯಾಯ ಅಥವಾ ಘೋರ ಮರಣ ಥ್ರೂ ಡೌರಿ ಕೇಸು ಸರಿ. ಆಗಿರ್ಬೇಕು ಅಂತ 7 ವರ್ಷ ಕೊಟ್ಟಿದ್ದಾರೆ. ಹಾ. ಸಪೋಸ್ 7 ವರ್ಷ ಆದ್ಮೇಲೂ ಕೆಲವ್ರಿಗೆ ಕಿರುಕುಳ ಇರುತ್ತೆ, ಇಟ್ ಇಸ್ ನಾಟ್ ಲಿಮಿಟೆಡ್. ಸೊ ದೆನ್ ದೇ ಕ್ಯಾನ್ ಗೋ ಇನ್ ಫಾರ್ ದ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಸರಿ. ಅದ್ರ ಪ್ರಕಾರ ದೇ ಕ್ಯಾನ್ ಆಸ್ಕ್ ಫಾರ್ ಜಸ್ಟಿಸ್. ಬಟ್ ಈ ಸೆಕ್ಷನ್ ನಾವು ಅಪ್ಲೈ ಮಾಡ್ಬೇಕು ಅಂದ್ರೆ ಇದು 7 ವರ್ಷ ಒಳಗಾಗಿರ್ಬೇಕು. ಹಾ. ಸೊ ಸರ್ಕಮ್ಸ್ಟೆನ್ಸ್ ಬಂದು ಆಕೆಗೆ ದೇಹದಲ್ಲಿ ಗಾಯಗಳಾಗಬೇಕು. ಇಟ್ ಕ್ಯಾನ್ ಬಿ ಒಡ್ದಿರೋದು ಆಗ್ಬೋದು, ಸುಟ್ಟಿರೋದು ಆಗ್ಬೋದು. ಶಿ ಹಸ್ ಬೀನ್ ಅರೆಸ್ಟ್ ಬೈ ಹರ್ ಹಸ್ಬೆಂಡ್ ಈಸ್ ರಿಲೇಟಿವ್ಸ್. ಅರೆಸ್ಟ್ ಅಂದ್ರೆ ಗಂಡ ಮತ್ತು ಅವನ ರಿಲೇಟಿವ್ಸ್ ಅಂದ್ರೆ ಮೋಸ್ಟ್ಲಿ ಅತ್ತೆ ಮಾವ, ನಾದ್ನಿ ಅವರೆಲ್ಲ ಅದರಲ್ಲೇ ಬರ್ತಾರೆ, ಇನ್ಕ್ಲೂಡ್ ಆಗ್ತಾರೆ. ಅವ್ರು ಏನಾದ್ರು ಕಿರುಕುಳ ಕೊಟ್ಟು ಆಕೆ ಸಾವು ಅಪ್ಪಿದ್ರೆ ಈ ಸೆಕ್ಷನ್ ಅಪ್ಲೈ ಆಗುತ್ತೆ. ಆಮೇಲೆ ಈ ಡೌರಿಗಾಗಿ ಅವರು ಕಿರುಕುಳ ಕೊಟ್ಟಿರ್ಬೇಕು ಅವರು. ಅವಾಗ ನಾವು ಈ ಸೆಕ್ಷನ್ ಅಪ್ಲೈ ಮಾಡ್ಬಿಟ್ಟು ಎವಿಡೆನ್ಸ್ ಕೇಳ್ತೀವಿ. ಸೆಕ್ಷನ್ 113B ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಅವರು ಸುಮಾರು ಇದು ಕೊಡ್ಬೇಕು, ಎವಿಡೆನ್ಸ್ಗಳು ಕೊಡ್ಬೇಕು. ಅದು ಪನಿಷ್ಮೆಂಟ್ ಬಂದು ಇಟ್ ಬಿ ಮಿನಿಮಮ್ 7 years, ಎಕ್ಸ್ಟೆಂಡ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಆಲ್ಸೋ. ಈ ತರ ಮನೆಯವ್ರಿಗೂ ಗಂಡನ್ಗೆ ಸಹ ಅದು ಮಾಡ್ಬೋದು. ಇಲ್ಲ ಅವನೇನಾದ್ರೂ ತುಂಬಾ ಇದು ತಡ್ಕೊಳಕ್ಕಾಗದೆ ಘೋರವಾಗಿ ಆಕೆನ ಇದು ಮಾಡಿದ್ರೆ, ಸಾಯಿಸಿದ್ರೆ ಅಲ್ಲ, ಡೆತ್ ಆಲ್ಸೋ ಕ್ಯಾನ್ ಬಿ ಗಿವನ್ ಬೈ ದ ಕೋರ್ಟ್. ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತೂ ಖಂಡಿತ ಅವ್ರಿಗೆ. ಅದೇ ಇನ್ನ 304 ಬಂದು IPC ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ PNS ಪ್ರಕಾರ 80 ಸೆಕ್ಷನ್ ಯೂಸ್ ಮಾಡಿ ವಿ ಕ್ಯಾನ್ ಆಸ್ಕ್ ಫಾರ್ ದ ಜಸ್ಟಿಸ್ ಅಂಡ್ ಇಟ್ ಈಸ್ ಕಾಗ್ನಿಸಬಲ್. ಅಂದ್ರೆ ಅದೇ ಯಾರು ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಕೋರ್ಟ್ ಆರ್ಡರ್ ಕಾಯ್ದೇನೆ ಅರೆಸ್ಟ್ ಮಾಡ್ಬೋದು ಅವ್ರನ್ನ. ಆಮೇಲೆ ನಾನ್ ಬೈಲಬಲ್, ಅವ್ರು ಯಾವುದೇ ಕಾರಣಕ್ಕೂ ಬೇಲ್ ತಗೊಳ್ಳೋಂಗಿರಲ್ಲ. ಬೇಲ್ ಅಂದ್ರೆ ಅವರು ಕೋರ್ಟ್ ಮೂಲಕ ಒಂದು ಆರ್ಡರ್ ತಗೊಳ್ತಾರೆ, ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋಂಥ ಒಂದು ಆರ್ಡರ್ನ ತಗೊಳ್ಳೋಂಗೆ ಅವ್ರಿಗೆ ಯಾವುದೇ ಚಾನ್ಸ್ ಕೊಡೋದಿಲ್ಲ. ಓಕೆ. ಆ ರೀತಿಯಾದಂತ ಒಂದು ರೈಟ್ಸ್ ಯಾವುದು ಅವ್ರಿಗೆ ಸಿಗೋದಿಲ್ಲ. ಆಮೇಲೆ ಯಾರ ಮೂಲಕ ಕೇಳಿ ಅವರು ಈ ಪ್ರಕರಣ ಮಾಡಿ, ಸಪೋಸ್ ಆಕೆನೆ ಸೂಸೈಡ್ ಮಾಡ್ಕೊಂಡ್ರು, ಬಟ್ ಆಕೆನೆ ಸೂಸೈಡ್ ಮಾಡ್ಕೊಂಡವಳೆ ಅಂತ ಗಂಡ ಹೇಳ್ತಾವನೆ, ಸರಿ, ಅದನ್ನ ಅವ್ನು ಪ್ರೂವ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇವ್ರಿಗೆ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೆ ಅವಳೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ, ಈ ಕಾಟ ತಡಿಲಾರ್ದೆ ಅಂತ ಅಂದ್ರೆ ಅವ್ರಿಗೂ ಖಂಡಿತ ಪನಿಷ್ಮೆಂಟು ಇದ್ದೇ ಇದೆ. ಯಾವುದೇ ಕಾರಣ ಅವಳೇ ಸತ್ರು ಪರವಾಗಿಲ್ಲ, ಇಲ್ಲ ಯಾರಾದ್ರೂ ಹೇಳಿ ಅವಳನ್ನ ಸಾಯಿಸಿದ್ರು ಅವ್ರಿಗೆ ಕಾನೂನಿಂದ ಶಿಕ್ಷೆ ಆಗೇ ಆಗುತ್ತೆ, ಗಂಡಗೆ ಆಮೇಲೆ ಅವ್ರ ಮನೆಯವರಿಗೆ. ಓಕೆ. ಈಗ ನಾನು ಒಂದು ಪ್ರಶ್ನೆನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಿಮಗೆ.
15 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ. ಕ್ರಿಮಿನಲ್ ಕೇಸಸ್ನೆಲ್ಲ ನೀವು ಆಸ್ ಅ ಫ್ಯಾಮಿಲಿ ಕೇಸಸ್ ಎಲ್ಲ ನೀವು ತಗೊಂಡಿದ್ದೀರಿ. ವರದಕ್ಷಿಣೆ ಕೇಸಸ್ ಕೂಡ ನೀವು ಡೀಲ್ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಒಂದು ಎಕ್ಸಾಂಪಲ್ ಏನಾದರೂ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಲ್ಲಿ ಈಗ ನೀವು ನಿಮ್ಮ ಹತ್ರ ಬಂದಂಥ ಹೆಣ್ಣು ಮಗಳ ಒಂದು ಏನು ನೋವು ಆಗಿರ್ಬೋದು, ಆಕೆ ಯಾವ ರೀತಿಯಲ್ಲಿ ಆ ಒಂದು ಹಿಂಸೆಯನ್ನ ಪಟ್ಲು, ಮತ್ತೆ ನೀವು ಕಾನೂನಿನ ಪ್ರಕಾರವಾಗಿ ಈಗ ಹೇಳಿದಂಥ ಎಲ್ಲ ಒಂದು ಸೆಕ್ಷನ್ಸ್ಗಳಾಗಿರ್ಬೋದು ಅಥವಾ ಏನು ಪನಿಷ್ಮೆಂಟ್ಸ್ ಆಗಿರ್ಬೋದು, ಯಾವ ರೀತಿಯಾದಂಥ ಒಂದು ನಿಮ್ಮ ಒಂದು ಏನು ಎಕ್ಸ್ಪೀರಿಯನ್ಸ್ನಲ್ಲಿ ಆ ಒಂದು ಕೇಸನ್ನು ನೀವು ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದ್ರಿ? ಒಂದೇ ಎಕ್ಸಾಂಪಲ್ ಏನಾದ್ರು ಸುಮಾರು ಕೇಸಸ್ ಬರುತ್ತೆ ಶಿವ ಅವ್ರೆ. ಅದು ಏನಾಗುತ್ತೆ ಅಂದ್ರೆ ನಾನು ಆ ಲೆವೆಲ್ಗೆ ಹೋಗೋದೇ ಇಲ್ಲ, ಆ ಮಕ್ಕಳಿಗೆ ಅನ್ಭವಿಸೋಂಗೆ ಬಿಡಕ್ ಹೋಗಲ್ಲ. ಸರಿ. ಇಮಿಡಿಯೇಟ್ ಆಗಿ ಐ ಟೇಕ್ ಇಟ್ ಫಾರ್ವರ್ಡ್ ಟು ಹಾ. ಪೊಲೀಸ್ ಸ್ಟೇಷನ್ ಓಕೆ. ಅಂಡ್ ಸಿ ದಟ್ ಎಷ್ಟು ಹೆಲ್ಪ್ ಆಗುತ್ತೆ ಹಾ, ಆಕೆಗೆ ಅಷ್ಟು ನ್ಯಾಯ ಕೊಡಿಸ್ತೀನಿ. ಸರಿ. ಇಲ್ಲ ಪೊಲೀಸ್ ಅವರು ಸುಮಾರು ಸ್ಟೇಷನ್ ಅಲ್ಲಿ ವುಮೆನ್ ಪೊಲೀಸ್ ಅಂತಾರೆ, ಬಟ್ ನಮ್ಗೆ ಸಿಗೋದೇ ಗಂಡಸರು ಕೂತಿರ್ತಾರೆ ಅಲ್ಲಿ. ಖಂಡಿತ. ಅದು ಒಂದು ಇಟ್ಸ್ ಮೈ ಕನ್ಸರ್ನ್. ಐ ವಾಂಟ್ ಟು ಟೇಕ್ ಇಟ್ ಟು ಕಮಿಷನರ್ ಆಫೀಸ್ ಆಲ್ಸೋ. ಯಾಕಂದ್ರೆ ಹೆಣ್ಮಕ್ಳು ಸಮಸ್ಯೆ ಹೆಂಗಸರಿಗೆ ಗೊತ್ತಾಗೋದು. ಹೌದು. ಗಂಡಸರ ಹತ್ರ ನಾವು ಹೋಗಿ ಹೇಳಿದ್ರು ಅವ್ರಿಗೆ ಅಷ್ಟು ಸೀರಿಯಸ್ ಆಗಿ ತಕೊಳ್ಳಲ್ಲ, ವಿಚ್ ಐ ನೋಟಿಸ್ಡ್. ಅಂಡ್ ಮೇ ಬಿ ನನ್ನ ಇದ್ರಲ್ಲಿ ನಾನು ಹೈಯರ್ ಅಪ್ಸ್ ಹತ್ರ ಹೋಗ್ತೀನಿ, ಕಮಿಷನರ್ ಆಫೀಸ್ಗೂ ಸಹ ಹೋಗ್ತೀನಿ, ಓಕೆ. ಅಲ್ಲಿಂದ ಹೆಲ್ಪ್ ತಗೊಳ್ತೀನಿ. ಸರಿ. ಐ ಡೋಂಟ್ ವೇಟ್ ಫಾರ್ ಓನ್ಲಿ ಪೊಲೀಸ್ ಆಫೀಸರ್ಸ್ ಟು ಟೇಕ್ ಕೇರ್. ಹ್ಮ್. ಸೊ ಹಾಗಾಗಿ ನನ್ನ ಹೆಣ್ಮಕ್ಳು ನನ್ನ ಹತ್ರ ಬಂದಿರೋರು ಪ್ರಾಬ್ಲಮ್ ಸಮಸ್ಯೆಗಳು ತಕೊಂಡ್ ಬಂದಿರೋರ್ದು ಹಾ. ಆದಷ್ಟು ಸಾಲ್ವ್ ಮಾಡಿದ್ದೀನಿ. ಯಾಕೆ? ಕೋರ್ಟ್ಗಂತೂ ಸೆಕೆಂಡ್ ಆಪ್ಷನ್ ನಂದದು. ಓಕೆ. ಫಸ್ಟು ಇವರೆಲ್ಲ ಸಮಾಧಾನ ಆಗಿ, ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಏನೋ ಚಿಕ್ಕ ಕಾರ್ಯ ಪ್ರಾಬ್ಲಮ್ ಅಲ್ಲಿ ಹೌದು. ದೊಡ್ಡದಾಗಿರುತ್ತೆ ಗಲಾಟೆ ಅದೆಲ್ಲ, ಅದನ್ನ ಅಲ್ಲಿ ಸಾರ್ಟ್ ಔಟ್ ಮಾಡ್ತೀನಿ. ಸರಿ. ಇಲ್ಲ ಅಂದ್ರೆ ಖಂಡಿತ ಅವ್ರಿಗೆ ನ್ಯಾಯ ತಗ್ಸ್ಕೊಟ್ಬಿಟ್ಟು ಆ ಸಾವು ಅಪ್ಕೊಳ್ಳೋ ಅಷ್ಟು ಲೆವೆಲ್ಗೆ ಇಷ್ಟ ತನಕ ನಾನು ಯಾರನ್ನ ನಮ್ಮ ಕ್ಲೈಂಟ್ಸ್ನ ನಾನು ಬಿಟ್ಟಿಲ್ಲ. ಓಕೆ. ಆಮೇಲೆ ಈಗಿರೋ ಮಕ್ಕಳೆಲ್ಲ ಖುಷಿಯಾಗಿ ಸಂಸಾರ ಮಾಡ್ಕೊಂಡು, ಯಾರಿಗೆ ನಾನು ಸಮಾಧಾನ ಮಾಡಿ ಗಂಡನ ಕರೆದು ಅವ್ರಿಗೆ ಬುದ್ಧಿವಾದ ಹೇಳಿ, ಅವರು ನನ್ನ ಕೈಯಲ್ಲಿ ಏನು ಪ್ರಯತ್ನ ಆಗಿದೆ ನಾನು ಮಾಡಿದ್ದೀನಿ, ಎಲ್ಲ ಸಂತೋಷವಾಗಿದ್ದಾರೆ. ಸೊ ಹಾಗಾಗಿ ಯಾರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಎಕ್ಸ್ಟೆಂಟ್ಗೂ ಹೋಗ್ಲಿಲ್ಲ. ಓಕೆ. ಗಂಡಸರಿಗೆ, ಓಕೆ. ಗಂಡಂದಿರ್ಗೆ ಆಗ್ಲಿ ಯಾರೇ ಆಗ್ಲಿ, ಆ, ಹೆಣ್ಮಕ್ಳು ಯಾರು ಸಾಯೋ ಪರಿಸ್ಥಿತಿ ಬಂದಿಲ್ಲ. ಪರಿಸ್ಥಿತಿಗೆ ಹೋಗೋಕ್ ಬಿಟ್ಟಿಲ್ಲ ನಾನು. ಬಹಳ ಸಂತೋಷ. ಆದಷ್ಟು ನಾನು ಅಲ್ಲೇ ಸಾರ್ಟ್ ಔಟ್ ಮಾಡಿ, ಓಕೆ. ಈಗ ಕೆಲವು ಮಕ್ಳು ಸಂತೋಷವಾಗಿದ್ದಾರೆ, ಕೆಲವು ಗಂಡಂದಿರು ತಿದ್ಕೊಂಡಿದ್ದಾರೆ ಅವ್ರ ತಪ್ಪು. ಓಕೆ. ಸೊ ಇನ್ನು ಕೆಲವು ಮಕ್ಕಳು ಅವರೇ ಆದ ಒಂದು ಓನ್ ಪ್ರೊಫೆಷನ್, ಈಗ ಡಿವೋರ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಹಾ. ನಂಗೆ ಗೊತ್ತಾಗುತ್ತೆ ನಂಗೆ ಇದು ಆಗೋಕೆ ಪ್ರಶ್ನೆ ಅಲ್ಲಮ್ಮ, ಓಕೆ. ನೀನೊಂದು ಕೆಲಸ ಮಾಡು, ಡಿವೋರ್ಸ್ ತಕೊಂಡ್ಬಿಟ್ಟು ಹಾ. ನಿನ್ ಜೀವನ ನೀನ್ ನೋಡ್ಕೊ. ಹ್ಮ್. ನಾಟ್ ನೆಸರಿ ಇದೇ ಕಷ್ಟದಲ್ಲಿ ಇರ್ಬೇಕು ಅಂತ ಏನು ನೆಸಿಟಿ ಇಲ್ಲ. ಹ್ಮ್. ಹೆಣ್ಮಕ್ಳು ಹ್ಮ್. ಅಲ್ವಾ, ಹೌದು. ಹೌದು. ಓದಿರ್ತವೆ ಮಕ್ಕಳು, ಹೌದು. ಏನು ಅಂದ್ರೆ ಒಂದ್ ಮದುವೆ ಮಾಡ್ಬಿಟ್ಟಿರ್ತಾರೆ ಪೇರೆಂಟ್ಸ್, ಹ್ಮ್. ಅದೇ ಎಂಡ್ ಅಲ್ಲ ಲೈಫು. ಹ್ಮ್. ಮುಂಚೆ ಮುಂಚೆ ಓದ್ಕೊಳ್ಳಿ, ಏನಾದ್ರೂ ಒಂದ್ ಮಾಡಿ ಪ್ರೊಫೆಷನ್ ಡಿಗ್ರಿ ತಕೊಂಡು ಹ್ಮ್. ನೀವು ನಿಮ್ ಜೀವನ ಮಾಡ್ಕೋಬಹುದು. ಓಕೆ. ಏನಕ್ಕೆ ಹೋಗಿ ಇವ್ರ ಹತ್ರ ಕಿರ್ಕುಳ ತಕೊಂಡು ಅಂಡ್ ಒನ್ ಫೈನ್ ಡೇ ಯು ಡೈ. ಹೌದು. ಅಂಡ್ ಅವ್ರ ನ್ಯಾಯ ಸಿಗೋದು ಯಾವ ಕಾಲಕ್ಕೆ ಗೊತ್ತಿಲ್ಲ, ಖಂಡಿತ. ಸಿಕ್ಕಿದ್ರೂ ಯೂಸ್ ಇಲ್ಲ. ಖಂಡಿತ. ಸೊ ಆ ತರ ಮಾಡಿ ನಂಗೆ ಕೇಸಸ್ ಬಂದಿರೋ ಮಕ್ಕಳನ್ನ ಹ್ಮ್. ಡಿವೋರ್ಸ್ ಕೊಡ್ಸ್ಬಿಟ್ಟು ಹಾ. ನೋಡ್ತೀನಿ, ಇಬ್ರು ಆ ಸಮಾಧಾನ ಆಗೋಂಗಿದ್ರೆ ಜೊತೆಲಿ ಹೋಗ್ಲಿ ಅಂತ. ಹ್ಮ್. ಇದಾಗದೇ ಇರೋ ಕೇಸ್ ಅಂದ್ರೆ ಅವ್ರಿಗೆ ಡಿವೋರ್ಸ್ ಕೊಡ್ಸ್ಬಿಟ್ಟು ಹ್ಮ್. ಹೆಣ್ಮಕ್ಳನ್ನ ಅವರು ಫರ್ದರ್ ಸ್ಟಡೀಸ್ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಂಗೆ ಮಾಡಿದ್ದೀನಿ. ಹ್ಮ್. ಅದ್ರಲ್ಲಿ ಒಂದು ಹುಡುಗಿದು ನಾನು ಹೇಳೋಕೆ ಎಕ್ಸಾಂಪಲ್ ಏನಿರ್ತೀನಿ ಅಂದ್ರೆ, ಹೇಳಿ. ಆಕೆ ಬಂದಾಗ ಅವರು ಗಂಡ ಹಾ. ಗಂಡನ ಮನೆಯವರು ಗಂಡ ಆಗ್ಲಿ ಕೆಳಗ್ ನೆಲದ ಮೇಲೆ ಮಲಗಿಸೋರಂತೆ, ಓ. ಏನೇನೋ ಶಾಸ್ತ್ರಗಳು ಹೇಳೋದು. ಹ್ಮ್. ಆಕೆ ಒಳ್ಳೆ ಮನೆತನದಿಂದ ಬಂದಿರೋ ಹುಡುಗಿಗೆ ಹ್ಮ್. ಈ ತರ ಕಿರ್ಕುಳ ಕೊಟ್ಟು, ಆಮೇಲೆ ಅವಳಿಗೆ ಸೆಕ್ಯೂರಿಟಿನೇ ಇಲ್ಲ ಅವಳ ಲೈಫು, ಯಾವಾಗ ಏನ್ ಮಾಡ್ತಾರೆ ಇವ್ರು ಗೊತ್ತಿಲ್ಲ ಅಂತ ಆ ಹೆದರಿಕೆಯಲ್ಲಿ ಬಂದ್ಲು ನನ್ನ ಹತ್ರ. ಹ್ಮ್. ಬಟ್ ನಾನು ಅವನ್ನ ಕರೆದು ಕೇಳ್ದೆ, ಅವನು ಯಾರು ತಪ್ಪು ಮಾಡಿದೀನಿ ಅನ್ನಲ್ಲ, ಹೌದು. ಅವ್ನು ಡಿನೈ ಮಾಡ್ದ ಇದೆಲ್ಲ ಇಲ್ಲ ಮೇಡಮ್ ಸುಳ್ಳು ಅದು ಇದಂತ. ಬಟ್ ಐ ಕೇಮ್ ಟು ನೋ ದಟ್ ಇಸ್ ಫ್ಯಾಕ್ಟ್ ಹ್ಮ್. ಬೇಸ್ಡ್ ಆನ್ ದ ಎವಿಡೆನ್ಸಸ್. ಓಕೆ. ಸೊ ಆಕೆಗೆ ಇದು ಕೊಡ್ಸಿ ಡಿವೋರ್ಸ್ ಕೊಟ್ಟು ಈಗ ಅವಳಿಗೆ BEd ಮಾಡಿ ಶಿ ಇಸ್ ಟೀಚಿಂಗ್ ಇನ್ ಎ ಸ್ಕೂಲ್ ವೆರಿ ನೈಸ್. ಅಂಡ್ ಶಿ ಇಸ್ ಇಂಡಿಪೆಂಡೆಂಟ್ ಓಕೆ. ಅಂಡ್ ಕ್ವೈಟ್ ಹ್ಯಾಪಿ ಆಲ್ಸೋ. ಓಕೆ. ಮುಂದೆ ಇದೇ ತರ ಇರುತ್ತೆ ಜೀವನ ಅಂತ ಅಲ್ಲ, ಅವ್ರಿಗೆ ಯಾವ್ದಾದ್ರು ಒಳ್ಳೆ ವರ ತಿರ್ಗಿ ಸಿಕ್ಕಿ ಆಕೆನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸಿಕ್ಕಿದ್ರೆ ಶಿ ಹ್ಯಾಸ್ ಅ ನ್ಯೂ ಲೈಫ್. ಓಕೆ. ಅದೇ ಒಂದು ಪ್ರಾಣ ಕಳೆದ್ಕೊಳ್ಕಿಂತ ಇಂಥ ಏನಾದ್ರೂ ಒಂದು ಆಪ್ಷನ್ಸ್ ನಾವು ಹೆಲ್ಪ್ ಮಾಡಿದ್ರೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಖಂಡಿತ ಅವ್ರ ಲೈಫು ಚೆನ್ನಾಗಿರುತ್ತೆ. ಹೌದು. ನಮ್ಮನ್ನು ನೆನ್ಸ್ಕೊಳ್ತಾರೆ. ಈಗ್ಲೂ ಕೇಳಿ ಮೇಡಮ್ ಅಂತ ಎವ್ರಿ ಇಯರ್ ಶಿ ವಿಶಸ್ ಮೀ.
ವೆರಿ ನೈಸ್. ದಟ್ಸ್ ಗುಡ್. ಓಕೆ. ಈ ಕಾರ್ಯಕ್ರಮದ ಒಂದು ಕೊನೆಯ ಪ್ರಶ್ನೆ ಮೇಡಮ್ ನಿಮ್ಗೆ. ಈ ವರದಕ್ಷಿಣೆ ವಿವಾದಗಳು ಮತ್ತೆ ಸುಳ್ಳು ಪ್ರಕರಣಗಳನ್ನ ತಡೆಗಟ್ಟಲು ಕುಟುಂಬಗಳು ಮದುವೆಗೆ ಮೊದಲು ಅಥವಾ ನಂತರ ಯಾವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬಹುದು? ಇದು ಒಳ್ಳೆ ಪ್ರಶ್ನೆ ನೀವು ಕೇಳ್ತಾ ಇರೋದು ಶಿವ. ನನಗೆ ಇದು ಕನ್ಸರ್ನ್ ಸಹ. ನಾನೇನು ಹೇಳ್ತೀನಿ ಅಂದರೆ, ಈಗ ನಾವು ಮದುವೆ ಒಂದು ಹೆಣ್ಣು ಮಗುನ ತಂದೆ ತಾಯಿಗಳಿಗೆ ಇಂಪಾರ್ಟೆಂಟಾಗಿ ಹೇಳೋದೇನು ಅಂದರೆ, ಈಗ ಒಂದು ಹೆಣ್ಣು ಮಗುನ ನಾವು ಇನ್ನೊಂದು ಮನೆಗೆ ಕೊಡ್ತೀವಿ ಅಂತ ಹೋದರೆ, ಈ ಬ್ರೋಕರ್ಗಳು ಅಥವಾ ಯಾರೋ ಮಧ್ಯಸ್ಥರು ತೋರಿಸ್ತಾರೆ, ಇದು ನೋಡಿ ಗಂಡು ಇಲ್ಲಿದೆ ಹೆಣ್ಣು ಇಲ್ಲಿದೆ ಅಂತ. ಬಟ್ ನಮ್ಮ ಕೆಲಸ ಏನು ಅಂದರೆ, ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಚೆಕ್ ಮಾಡಬೇಕು. ಈಗ ಆರ್ಡಿನರಿ ಒಂದು ಕಂಪನಿಗೆ ಹೋದ್ರೆ ನಮ್ಗೊಂದು ಕೆಲಸ ಕೊಡಬೇಕು, ತಿಂಗಳ ಸಂಬಳ ಕೊಡೋನು ಸುಮ್ಮನೆ ಕೊಡಲ್ಲ. ಹೌದು. ಅವ್ನೇನ್ ಮಾಡ್ತಾನೆ, ನಾವ್ ಎಲ್ಲಿಂದ ಬರ್ತೀವಿ ಯಾವ್ದು ಅಂತ ಎಲ್ಲ ಚೆಕ್ ಮಾಡ್ತಾರೆ ಅವರು. ಪೊಲೀಸ್ ಸಹ ಹೋಗಿ ಎನ್ಕ್ವೈರಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅದೇ ಪ್ರಕಾರ ಇವ್ರು ಪೊಲೀಸ್ಗೆಲ್ಲ ಹೋಗೋದ್ ಬೇಡ, ಅವ್ರವ್ರ ಸ್ವಂತ ಇದ್ರಲ್ಲೇ ಸರ್ಕಲ್ ಅಲ್ಲಿ ಈ ಮನೆಯವ್ರು ಎಂತವ್ರು, ಮಗ ಯಾವ ತರ ಬೆಳ್ದಿದ್ದಾನೆ, ಒಳ್ಳೆ ಸಂಸಾರದಲ್ಲಿ ಇದ್ಯಾನ, ಇಲ್ಲ ಅವರೇ ಒಂದು ಸಿಂಗಲ್ ಪೇರೆಂಟ್ ಆಗ್ಲಿ ಏನೋ ಒಂದು ಪ್ರಾಬ್ಲಮ್ ಅಲ್ಲಿದ್ರೆ ಆ ಮಗು ಆ ವಾತಾವರಣದಲ್ಲಿ ಬೆಳೆದಿದ್ರೆ ಅವ್ನು ಯಾವುದೇ ಕಾರಣಕ್ಕೆ ಚೇಂಜ್ ಆಗಲ್ಲ. ಅದು ಡಿಸಿಷನ್ ನಿಮ್ದು. ಎಲ್ಲ ಸಿಂಗಲ್ ಪೇರೆಂಟ್ ಮನೆಯಲ್ಲಿ ಹಿಂಗಿದೆ ಅಂತ ಅಲ್ಲ, ಮೋಸ್ಟ್ ಆಫ್ ದ ಸರಿ ವಾತಾವರಣ ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ. ಅದು ನೀವು ಡಿಸೈಡ್ ಮಾಡ್ಬೋದು ಮದುವೆಗೆ ಮುಂಚೆನೆ. ಇದು ಮದುವೆಗೆ ಮುಂಚೆ ಮಾಡೋ ಡಿಸಿಷನ್ಸ್. ಓಕೆ. ಮದುವೆ ಆದ್ಮೇಲೆ ಚೇಂಜ್ ಆಗ್ತಾನೆ, ಇದು ಅದು ಅದೆಲ್ಲ ಆಗೋ ಕೆಲಸನೇ ಅಲ್ಲ ಅದು. ಆಯ್ತಾ? ಕೊನೆಗೆ ಈ ಪರಿಸ್ಥಿತಿಗೆ ಬರ್ತೀವಿ ನಾವು. ಹೌದು. ಇನ್ನೊಂದು ಬಂದು ಅವರು ಮದುವೆಗೆ ಅಂತ ಬರ್ತಾರಲ್ಲ ಮಾತಾಡೋಕೆ, ಲವ್ ಮ್ಯಾರೇಜ್ ಅಂದ್ರೆ ಅದು ಬೇರೆ ಬಿಡಿ, ಅವ್ರವ್ರು ಮಾಡ್ಕೊಳ್ಳೋದು ಅವ್ರವ್ರದ್ದು ಡಿಸಿಷನ್, ಅದಕ್ಕೆ ನಾವು ಏನು ಮಾತಾಡೋಂಗಿಲ್ಲ. ಬಟ್ ವೆನ್ ಇಟ್ ಇಸ್ ಅರೇಂಜ್ ಮ್ಯಾರೇಜ್, ಪೇರೆಂಟ್ಸ್ ಹತ್ರ ಮಾತುಕತೆ ಮಾಡೋಕೆ ಬರ್ತಾರಲ್ವಾ, ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡ್ಬೇಕು ಅವರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ. ಸೊ ನಿಮ್ಗೆ ಅದು ಗೊತ್ತಾಗಿದ ತಕ್ಷಣ ನೀವು ಅಲ್ಲೇ ಕಟ್ ಮಾಡಿದ್ರೆ ನಿಮಗೆ ನಿಮ್ಮ ಹೆಣ್ಮಗು ದಕ್ಕುತ್ತೆ. ಇಲ್ಲ ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ಕೊಡೋಣ, ದೊಡ್ಡ ಮನೆಯವರು ಚೆನ್ನಾಗಿ ನೋಡ್ಕೊಳ್ತಾರೆ, ಅದೆಲ್ಲ ಸುಳ್ಳು ಮಾತು. ನಾನು ನೋಡಿರೋ ಪ್ರಕಾರ ಎಲ್ಲ ಕೇಸ್ಗಳಲ್ಲೂ ತಂದೆ ತಾಯಿಗಳು ಖಂಡಿತ ಅವ್ರಿಗೆ ಆಸೆ ಇರುತ್ತೆ ಒಂದು ಒಳ್ಳೆ ಮನೆ ನನ್ನ ಮಗು ಸೇರ್ಬೇಕು ಅಂತ. ಬಟ್ ಅದು ನಿಜ ಅಲ್ಲ. ಎಲ್ಲ ಒಳ್ಳೆ ಮನೆ, ದೊಡ್ಡ ಮನೆ, ಸಾವುಕಾರ ಮನೆ ಅನ್ನೋರಿಗೆ ಇನ್ನೂ ಬೇಕು ಅಂತಾನೆ ಬರ್ತಾರೆ ವಿನ ಸಾಕು ಅನ್ನೋರು ಯಾರೂ ಇಲ್ಲ. ಅದರಿಂದ ನಿಮ್ಮ ಡಿಸಿಷನ್ ಇದೆ ಮದುವೆಗೆ ಮುಂಚೆ ಏನು ಮಾಡ್ಬೋದು ಅಂತ. ನಿಮ್ಮ ಹೆಣ್ಮಗು ಸೇಫಾಗಿರ್ಬೇಕು ಅಂದರೆ ದಯವಿಟ್ಟು ಒಂದು ಬಡ ಕುಟುಂಬ ಆದ್ರೂ ಹುಡುಗ ಎಂಥವನು, ಅವ್ರ ಮನೆಯವ್ರು ಎಂಥವ್ರು, ಅದೆಲ್ಲ ನೋಡಿ ನಿಮ್ಮ ಹೆಣ್ಮಗುನ ಕೊಟ್ಟರೆ ಒಳ್ಳೇದು. ಅಥವಾ ನೀವು ಬೇರೆ ಡಿಸಿಷನ್ ತಗೊಂಡ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸು ವಿ ವಿಲ್ ಹ್ಯಾವ್ ಟು ಫೇಸ್ ಆ್ಯಂಡ್ ಇಟ್ ಈಸ್ ಫಾರ್ ಶ್ಯೂರ್. ಓಕೆ. ಇನ್ನೊಂದು ಬಂದು ಮದುವೆ ಆದಮೇಲೆ ಸಪೋಸ್ ಹೆಣ್ಮಗು ಏನೋ ಬಂದು ಅಪ್ಪ ಅಮ್ಮ ಇಲ್ಲದೆ ಇದ್ರೂ ಅವರು ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮ ತಂಗಿರೋ ಯಾರೋ ರಿಲೇಟಿವ್ ಹತ್ರ ಅವ್ರ ಕಷ್ಟ ದುಃಖ ಹೇಳ್ಕೊಳ್ಳೋವಾಗ ಅದನ್ನ ನಾವು ಇಗ್ನೋರ್ ಮಾಡಬಾರ್ದು. ಖಂಡಿತ. ಹೌದು. ಅಥವಾ ಅವ್ರಿಗೆ ಒಂದು ಸಮಾಧಾನ, ಸಮಾಜ ಏನು ಹೇಳುತ್ತಮ್ಮ ಈ ಥರ ಬಂದು ನಮ್ಮ ಮರ್ಯಾದೆ ಹೋಗುತ್ತೆ, ಮರ್ಯಾದೆ ಪ್ರಶ್ನೆ ನೀವು ಯೋಚನೆ ಮಾಡಿದ್ರೆ ಹೆಣ್ಮಗುದು ಸಾವನ್ನ ಮನೆಗೆ ಖಂಡಿತ ತಗೊಂಡ್ಬರ್ಬೇಕಾಗುತ್ತೆ. ಸೊ ಅದ್ರ ಬದಲು ನೀವು ಆಕೆಗೆ ಯಾವ ಥರ ಹೆಲ್ಪ್ ಮಾಡ್ಬೋದು, ಯಾವ ಥರ ಅವಳನ್ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಈ ಥರ ಮನುಷ್ಯರಿಂದ. ಯಾಕಂದ್ರೆ ಅವ್ರು ಮನುಷ್ಯರಾಗಿದ್ರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅವ್ರು ಮೃಗ ಲೆವೆಲ್ಗೆ ಹೋಗಿರ್ತಾರೆ, ಅವ್ರಿಗೆ ತಲೆಯಲ್ಲಿ ಅದೇನು ಓಡುತ್ತೆ ಗೊತ್ತಾಗಲ್ಲ. ಸೊ ಇನ್ಸ್ಟೆಡ್ ನಮ್ಮ ಮಗುನ ನಾವು ಕಾಪಾಡ್ಕೋಬೇಕಂದ್ರೆ ಆಕೆನ ಸೇಫ್ ಗಾರ್ಡ್ ಮಾಡಿ, ಏನೋ ಒಂದು ಮನೆಗೆ ಕರ್ಕೊಂಡ್ಬಂದ್ರೆ ಯಾವ ಹೆಣ್ಮಗುನು ಇವಾಗ ಬರ್ಡನ್ ಅಲ್ಲ. ಹೌದು. ಅದು ಏನೋ ಓದಿರುತ್ತೆ, ಇಲ್ಲ ಏನೋ ಕೈ ಕೆಲಸ ಮಾಡ್ಕೊಂಡಾದ್ರೂ ಅದ್ರದ್ದು ಜೀವಮಾನ ನಡೆಯುತ್ತೆ. ಖಂಡಿತ. ಸೊ ಹಾಗಾಗಿ ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೋದು. ಖಂಡಿತ. ವೀಕ್ಷಕರೇ, ವರದಕ್ಷಿಣೆ ಬಗ್ಗೆ ಅನೇಕ ಮಾಹಿತಿಗಳನ್ನು ಈಗಾಗಲೇ ನಮ್ಮ ಅಡ್ವೊಕೇಟ್ ಮೇಡಮ್ ಅವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ವರದಕ್ಷಿಣೆ ತಗೊಳ್ಳೋದು ತಪ್ಪು, ಕೊಡೋದು ತಪ್ಪು. ಯಾರು ತಗೊಳ್ತಾರೋ ಯಾರು ಕೊಡ್ತಾರೋ ಎಲ್ಲರಿಗೂ ಅದು ಕಾನೂನಿನ ಪ್ರಕಾರವಾಗಿ ಶಿಕ್ಷೆಗೆ ಒಳಗಾಗಲೇಬೇಕು. ನೀವು ಶಿಕ್ಷೆಗೆ ನಾನು ಒಳಗಾಗಕ್ಕೆ ನಾನು ರೆಡಿ ಇದ್ದೀನಿ, ಇದಾಗಲಿ ಅಂತ ಹೇಳೋದಾದರೆ ಅದು ನಿಮಗೆ ಬಿಟ್ಟಿದ್ದು. ಒಂದು ಹೆಣ್ಣು ಮಗುವಿನ ಒಂದು ಜೀವನವನ್ನು ಕಾಪಾಡುವಂಥದ್ದು ಮನುಷ್ಯರಾಗಿ ನೀವು ನಿಜವಾಗಿಯೂ ಮನುಷ್ಯನಾಗಿ ನಾನು ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿರುವಂಥ ಒಂದು ಹೆಣ್ಣು ಮಗುವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವಂಥದ್ದು ಅದು ನಿಮ್ಮ ಕೈನಲ್ಲಿದೆ. ಹಾಗಾಗಿ ವರದಕ್ಷಿಣೆ ದಯವಿಟ್ಟು ತಗೊಳ್ಳೋಕ್ಕೆ ಹೋಗಲೇಬೇಡಿ. ತಗೊಂಡ್ರೂ ಕೂಡ ಅದನ್ನು ತಂದೆ ತಾಯಿಗಳು, ಹೆಣ್ಣು ಮಗುವಿನ ಒಂದು ತಂದೆ ತಾಯಿಗಳು ಯಾವ ಪರಿಸ್ಥಿತಿಯಲ್ಲಿ ಅದನ್ನು ಕೊಟ್ಟಿರ್ತಾರೆ ನಿಮಗೆ, ಅದನ್ನು ಮೊದಲು ಯೋಚನೆ ಮಾಡೋದಾದರೆ ಬಹಳ ಉತ್ತಮವಾಗಿರ್ತದೆ.
ಏಕೆಂದ್ರೆ ನಿಮ್ಮ ಮನೆಯಿಂದ ಒಂದು ಹೆಣ್ಣು ಕೂಡ ಇನ್ನೊಂದು ಮನೆಗೆ ಹೋಗ್ತದೆ, ಇನ್ನೊಂದು ಹೆಣ್ಣು ಕೂಡ ನಿಮ್ಮ ಮನೆಗೆ ಬರ್ತದೆ. ಹಾಗಾಗಿ ಒಂದು ಹೆಣ್ಣು ಮಗುವಿನ ಒಂದು ಜೀವನವನ್ನ ಕಾಪಾಡುವಂಥದ್ದು ಬಹಳ ಆ, ಒಳ್ಳೆಯ ಒಂದು ವಿಷಯನೇ. ಈ ಒಂದು ವರದಕ್ಷಿಣೆ ಅನ್ನುವಂತಹ ಒಂದು ಪರಿಸ್ಥಿತಿಗೆ ದಯಮಾಡಿ ಯಾರು ಒಳಗಾಗಬೇಡ್ರಿ ಅನ್ನುವಂಥದ್ದೇ ಒಂದು ನಮ್ಮ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿತ್ತು. ಮತ್ತೆ ಈ ಒಂದು ವರದಕ್ಷಿಣೆ ಒಂದು ಯಾರಾದರೂ ಹೆಣ್ಣುಮಕ್ಕಳು ವರದಕ್ಷಿಣೆ ಕಿರುಕುಳಕ್ಕಾಗ್ಲಿ ಅಥವಾ ಆ, ಒಂದು ಸಮಸ್ಯೆಯಲ್ಲಾಗ್ಲಿ ನೀವಿರೋದಾದ್ರೆ ಕಂಪ್ಲೇಂಟ್ಸ್ಗಳನ್ನ ನೀವು ಕೊಡ್ಬೋದು. ನಾನು ಅದನ್ನ ಹೇಳ್ತೀನಿ, ದಯಮಾಡಿ ಅದನ್ನ ಬರ್ದಿಟ್ಕೊಳ್ರಿ. ನಿಧಾನಕ್ಕೆ ನಾನು ಹೇಳ್ತೀನಿ. ಹೆಲ್ಪ್ ಲೈನ್ ಇದೆ 011-26-944-880. ವೀಕ್ಷಕರೇ, ಈ ಒಂದು ಹೆಲ್ಪ್ ಲೈನ್ ಸೈಟ್ಗಳನ್ನ ನೀವು ಬರೆದಿಟ್ಕೊಳ್ಳೋದಾದರೆ ಇದು ಬಹಳ ಉಪಯೋಗ ಆಗ್ತದೆ. ನಾನು ನಿಧಾನಕ್ಕೆ ಹೇಳ್ತೀನಿ, ನೀವು ಅದನ್ನು ಬರೆದಿಟ್ಕೊಳ್ರಿ. services.india.gov.in. ಮತ್ತೊಮ್ಮೆ ಹೇಳ್ತೀನಿ, ಸರ್ವಿಸಸ್ SERVICES.INDIA, ಅದು India.gov.in. ಈ ಒಂದು ವೆಬ್ಸೈಟಲ್ಲಿ ಹೆಣ್ಣು ಮಕ್ಕಳು ವರದಕ್ಷಿಣೆ ಕಿರುಕುಳಕ್ಕೆ ಏನಾದರೂ ಒಳಗಾಗಿದ್ರೆ ಅದನ್ನು ನೀವು ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಕಂಪ್ಲೇಂಟನ್ನು ಪ್ಲೆಡ್ಜ್ ಮಾಡ್ಬೋದು. ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ, ಅದನ್ನು ನೀವು ಬರೆದಿಟ್ಕೊಳ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಕೆಳಗಿನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ. 011 011 26 944 880 ಅಥವಾ 26 94 4883. ರಿಟರ್ನ್ ಕಂಪ್ಲೇಂಟ್ ಕೂಡ ನೀವು ಕೊಡ್ಬೋದು. ಅಂದರೆ ಒಂದು ಪೇಪರ್ನಲ್ಲಿ ನೀವು ಅದನ್ನು ನಿಮ್ಮ ಏನೇನು ಸಮಸ್ಯೆಗಳಲ್ಲಿ ನೀವು ಒಳಗಾಗಿದ್ದೀರಾ, ಯಾವ ರೀತಿಯಾದಂಥ ಒಂದು ಕಿರುಕುಳ ನಿಮಗೆ ಬಂದಿದೆ, ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಒಂದು ಪೇಪರ್ನಲ್ಲಿ ಅದನ್ನು ಬರೆದು ನೀವು ಕಂಪ್ಲೇಂಟನ್ನು ಕೂಡ ನೀವು ಕೊಡ್ಬೋದು. ಎಲ್ಲಿ ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್, ಪ್ಲಾಟ್ ನಂಬರ್ 21, ಜಸೋಲಾ ಇನ್ಸ್ಟಿಟ್ಯೂಷನ್ ಏರಿಯಾ, ನ್ಯೂ ಡೆಲ್ಲಿ 110025. ಮತ್ತೊಂದು ಸರಿ ಹೇಳ್ತೀನಿ ನಾನು, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್, ಪ್ಲಾಟ್ ನಂಬರ್ 21, ಜಸೋಲಾ JASOLA ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ 110025. ಈ ಅಡ್ರೆಸ್ಸಿಗೆ ನಿಮ್ಮ ಕಂಪ್ಲೇಂಟನ್ನು ನೀವು ಪೋಸ್ಟ್ ಮಾಡೋದಾದರೆ ಅವರಿಗೆ ಹೋಗ್ತದೆ. ಇನ್ನೊಂದು 24/7 ಇದೆ, ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ 24/7, 24 ಗಂಟೆಗಳಲ್ಲಿ ಯಾವುದೇ ಸಮಯದಲ್ಲಿ ನೀವು ಹಾಕ್ಬೋದು. 7827-170-170. ಮತ್ತೊಮ್ಮೆ ಹೇಳ್ತೀನಿ, 7827-170-170. ಕಂಪ್ಲೇಂಟ್ ಇನ್ನೊಂದು ಈಗಾಗಲೇ ನಂಬರ್ನ ನಾನು ಹೇಳಿದ್ದೀನಲ್ಲ, 9 ಗಂಟೆಯಿಂದ ಅದು ಪ್ರತಿ ಪೂರ್ತಿ ಆ ಒಂದು ವೀಕ್ ಡೇಸ್ ಫುಲ್ ಎಲ್ಲ ಸಮಯಗಳಲ್ಲಿ ಅದು ಲಭ್ಯ ಆಗ್ತದಲ್ಲ ಈ ನಂಬರ್. ಆ ಟೈಮಿಂಗ್ ಕೊಟ್ಟಿದ್ದೀನಲ್ಲ, 9 to 17. 9 to 17 hours. ಓಕೆ, ಸೊ ದಟ್ ನಂಬರ್ ದೇ ಕ್ಯಾನ್ ಯೂಸ್. ಓಕೆ ವೀಕ್ಷಕರೇ, ಇದನ್ನ ನೀವು ಬರೆದಿಟ್ಕೊಳ್ರಿ, ಎಲ್ಲೂ ತಪ್ಪಿಸ್ಬೇಡ್ರಿ. ನಿಮ್ಮ ಮನೇಲಿರುವಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದ ಅಥವಾ ಈ ಕಾರ್ಯಕ್ರಮವನ್ನ ಯಾರಾದರೂ ಕೇಳ್ತಾ ಇರ್ಬೋದು, ನಿಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬಗಳಲ್ಲಿ ಆಗಿರ್ಬೋದು, ಹೆಣ್ಣು ಮಕ್ಕಳು ವರದಕ್ಷಿಣೆಯ ಒಂದು ಕಿರುಕುಳ ಮತ್ತೆ ಹಿಂಸೆಗೆ ಒಳಗಾಗಿರೋದಾದ್ರೆ ಈ ಎಲ್ಲ ಕಂಪ್ಲೇಂಟ್ ನಂಬರ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ, ವೆಬ್ಸೈಟ್ ನಂಬರ್ನ ನಾವು ಕೊಟ್ಟಿದ್ದೇವೆ. ಇದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಬಹಳ ಒಂದು ಇದು ಉಪಯೋಗ ಆಗಬೇಕು ಅಂತಾನೆ ನಮ್ಮ ಒಂದು ಆಶೆ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವರದಕ್ಷಿಣೆಯ ವಿಚಾರದಲ್ಲಿ ಅನೇಕ ಮಾಹಿತಿಗಳನ್ನ ನಿಮಗೆ ಕೊಟ್ಟಿರುವಂತಹ ನಮ್ಮ ಮೇಡಮ್ ಆಗಿರುವಂತಹ ಗೀತಾ ಫ್ಲಾರೆನ್ಸ್ ಮೇಡಮ್ ಅವರಿಗೆ ವಂದನೆಗಳನ್ನ ನಾನು ಹೇಳ್ತೇನೆ. ಈ ಒಂದು ಫೀಬಾ ಕಾರ್ಯಕ್ರಮಕ್ಕೆ ನೀವು ಬಂದು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನೀವು ಹೇಳಿದ್ರಿ. ಮತ್ತೆ
ಹೆಣ್ಣು ಮಕ್ಕಳ ಜೀವಿತವನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕೈನಲ್ಲಿದೆ. ಹಾಗಾಗಿ ಕಾನೂನಿನ ಪ್ರಕಾರವಾಗಿ ನಮ್ಗೆ ಅನೇಕ ಒಂದು ಸಹಾಯಗಳು ಉಂಟು ಅಲ್ವಾ? ಅದನ್ನ ನಾವು ಉತ್ತಮವಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಆ, ಬಹಳ ನನಗೆ ಉತ್ತಮವಾದ ರೀತಿಯಲ್ಲಿ ನೀವು ಹೇಳಿದ್ರೆ ಮತ್ತೊಂದಾವತ್ತೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿ ತಂದಿದೆ ಎಂಬುದಾಗಿ ನಾನು ನಂಬ್ತೇನೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ರಿ. 9960645453 9902606453. ನಮಸ್ಕಾರ. ನಮಸ್ಕಾರ.